ಏನು ಬೆನ್ನು ಗುರು. ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ ಇದೇ ರೀತಿಯಲ್ಲಿ ಬೆನ್ನೋವು ಮುಖಾಂತರ ನೀವು ಹೇಳ್ತಿದ್ದೀರ ಅಂತಂದರೆ ನೀವು ತಗೊಳ್ಳೋವಂತಹ ಲೋಕಲ್ ಮ್ಯಾಟ್ರೆಸ್ಸು ಏನಕ್ಕೆ ಪ್ರಯೋಜನ? ಬಿಸಾಕಲೇಬೇಕು ಅದನ್ನು. ಯಪ್ಪ, ನಿದ್ರೆನೇ ಸರಿಯಾಗಿಲ್ಲ ಗುರು. ನೋಡಿ, ಈ ರೀತಿ ನಿದ್ರೆ ಸರಿಯಾಗಿ ಇಲ್ಲದೆ ಇರೋದಕ್ಕೆ ರಾತ್ರಿ ಇಡೀ ನೀವು ಫೋನ್ ಯೂಸ್ ಮಾಡಿದ್ದೀರಲ್ಲ, ಇದೆಲ್ಲ ಕಾರಣ. ಇದೆಲ್ಲ ಯೂಸ್ಲೆಸ್ ಮ್ಯಾಟ್ರಸ್ಸು, ಇದು ಕಾರಣ. ಸ್ನೇಹಿತರೆ, ನೀವು ವೆಕೇಷನ್ಸ್ಗೆ ಹೋದಾಗ ಅಲ್ಲಿ ಲಕ್ಸುರಿ ಹೋಟೆಲಲ್ಲಿ ನಿಮಗೆ ತುಂಬ ಕಂಫರ್ಟ್ ಫೀಲ್ ಆಗುತ್ತೆ ಗೊತ್ತಾ? ಅದು ಅಲ್ಲಿನ ರೂಮ್ ಆಗಲಿ ಸರ್ವಿಸ್ ಆಗಲಿ ಅಲ್ಲ, ಈ ರೀತಿ ಮಲ್ಟಿ ಲೇಯರ್ ಲೇಟೆಕ್ಸ್ ಬೆಡ್ಸಿಂದ ಕಂಫರ್ಟೇಬಲ್ ಆಗಿರುವಂತಹ ಮ್ಯಾಟ್ರಸ್ ಬೈ ಮಾಡೋಕ್ಕಂತ ಹೋದಾಗ ಅಲ್ಲಿನ ಸೇಲ್ಸ್ ಮೆನು ನಿಮಗೆ ಹೇಳ್ದಿರುವಂತಹ ಸೀಕ್ರೆಟ್ ಮ್ಯಾಟ್ರ್ಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಡ್ರೀಮ್ಸಿನ ಲೇಟೆಕ್ಸ್ ಮ್ಯಾಟ್ರಸ್ ಅಂತ ಬಂದಾಗ ಪಕ್ಕದಲ್ಲಿ ತುಂಬಿದ ಲೋಟದಲ್ಲಿರೋ ನೀರೇ ಚೆಲ್ಲಲ್ಲ ಅಂದಮೇಲೆ ಪಕ್ಕದಲ್ಲಿ ಮಲಗಿದವ್ರಿಗೆ ಡಿಸ್ಟರ್ಬ್ ಆಗುತ್ತಾ? ಚಾನ್ಸೇ ಇಲ್ಲ. ಸ್ನೇಹಿತರೆ, ಸ್ಟಾರ್ಟಿಂಗೆಲ್ಲ ಪಾಯಿಂಟ್ಸ್ಗಳನ್ನೆಲ್ಲ ಕೇಳಿದ್ರಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ಇನ್ನೂ ಕೂಡ ಬೆಳಗ್ಗೆ ಎದ್ದಾಗ ನಮಗೆ ಬ್ಯಾಕ್ ಪೇನ್ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಹೊರಗಡೆ ಹೋದಾಗ ಕಂಫರ್ಟ್ ಫೀಲ್ ಆಗ್ತಾ ಇದೆ, ಮನೇಲಿ ಕಂಫರ್ಟ್ ಇಲ್ಲ. ಇವೆಲ್ಲದಕ್ಕೂ ಕೂಡ ಪರಿಹಾರ. ಆ್ಯಂಡ್ ಅಷ್ಟೇ ಅಲ್ಲದೆ ಒಂದು ಮ್ಯಾಟ್ರಸ್ ಖರೀದಿ ಮಾಡಬೇಕಾದ್ರೆ, ಇಲ್ಲೇ ಖರೀದಿ ಮಾಡೋಂತ ನಾನು ಹೇಳ್ತಾ ಇಲ್ಲ, ಎಲ್ಲೇ ಖರೀದಿ ಮಾಡಬೇಕಾದ್ರೂ ಕೂಡ ಮ್ಯಾಟ್ರಸ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮ ಜೊತೆ ಡ್ರೀಮ್ಸಿ ಕಡೆಯಿಂದ ಶ್ರೀಧರ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಆರಾಮ್ ಆರಾಮ್. ನೀವು ಹೇಳಿ? ನಾನು ಚೆನ್ನಾಗಿದ್ದೀನಿ. ತುಂಬಾ ವರ್ಷಗಳ ನಂತರ ಮೀಟ್ ಆಗ್ತಾ ಇದ್ದೀವಿ. ಸೊ ಇವತ್ತು ನಾನು ಮೇನ್ ಫೋಕಸ್ ಮಾಡ್ತಾ ಇರೋದು ಮ್ಯಾಟ್ರಸ್ಗಳ ಬಗ್ಗೆ ಮಾಹಿತಿ. ಓಕೆನಾ ಸರ್? ತುಂಬಾ ಜನ ಇರ್ಬೋದು, ಎಷ್ಟೋ ಜನರಿಗೆ ನಮ್ಮ ಡ್ರೀಮ್ಸಿಗೆ ಬರಕ್ ಆಗದೆ ಇರ್ಬೋದು. ಸೊ ಅಂಥವರು ಕೂಡ ಯಾವ ರೀತಿಯ ಮ್ಯಾಟ್ರಸ್ಗಳನ್ನ ತಗೊಬೇಕು. ಅಂಡ್ ಎಸ್ಪೆಷಲಿ ತುಂಬಾ ಜನ ಬೇರೆ ಬೇರೆ ಊರುಗಳಿಂದ ನೋಡ್ತಾ ಇರ್ತಾರೆ, ಬೇರೆ ಬೇರೆ ಸ್ಟೇಟ್ ಇಂದ ನೋಡ್ತಾರೆ, ಇವನ್ ಬೇರೆ ಕಂಟ್ರೀಸ್ಗಳಿಂದನೂ ನೋಡೋರಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂತದ್ದು ಡ್ರೀಮ್ಸಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನನ್ನೊಂದು ಕೆಲವೊಂದು ಕ್ವಶನ್ಸ್ಗಳಿದೆ ಖಂಡಿತ ನಮ್ಮ ವೀಕ್ಷಕರಿಗೋಸ್ಕರ. ಅದನ್ನು ಚೂರು ತಿಳಿಸ್ಕೊಡ್ಬೇಕು. ಯಾಕಂದ್ರೆ ನೀವು ಮ್ಯಾಟ್ರಸ್ ಅಲ್ಲಿ ಲೀಡರು ಡ್ರೀಮ್ಸಿ ಅಂತಂದ್ರೆ. ಸೊ ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಫೀಲ್ಡ್ ಅಲ್ಲಿ ಇದ್ದೀರಾ, ತಿಳ್ಕೊಂಡಿದ್ದೀರಾ? 11 ವರ್ಷದಿಂದ, ಅಂದ್ರೆ ಒಂದು ದರ್ಶಕ ನೋಡ್ಬಿಟ್ಟಿದ್ದೀರಾ. ಸೊ ನಂದೊಂದು ಕೆಲವೊಂದು ಕ್ವಶನ್ಸ್ಗಳಿದೆ. ಖಂಡಿತ. ಫಸ್ಟ್ ಕ್ವಶನ್, ಎಲ್ಲ ಮ್ಯಾಟ್ರಸ್ಗಳು ಸೇಮಾ? ಇಲ್ಲ, ಬೇರೆ ಬೇರೆ ಮಾದರಿ ಮ್ಯಾಟ್ರಸ್ಗಳಿರುತ್ತೆ. ಓಕೆ. ಈಗ ಪ್ರತಿಯೊಂದು ಮ್ಯಾನುಫ್ಯಾಕ್ಚರರು ಕೂಡ ಒಂದೊಂದು ವಿಶೇಷತೆ ಇದು ಮಾಡ್ಕೊಂಡು ಮಾಡಿರ್ತಾರೆ. ಅಂದ್ರೆ ಅವ್ರದ್ದು ಕಂಟೆಂಟ್, ಈಗ ಹೇಗೆ ಯೂಟ್ಯೂಬರ್ಸ್ ಎಲ್ಲ ಬೇರೆ ಬೇರೆ ಕಂಟೆಂಟ್, ನಮ್ಮ ಕಂಟೆಂಟ್. ಸೊ ಬ್ರ್ಯಾಂಡ್ ಮಾತ್ರ ಚೇಂಜ್ ಅಲ್ಲ, ಬ್ರ್ಯಾಂಡ್ ಮಾತ್ರ ಚೇಂಜ್ ಅಲ್ಲ. ಸೊ ಅದರಲ್ಲಿ ವೆರೈಟೀಸ್ ಇರುತ್ತೆ. ಕೆಲವು ಬ್ರ್ಯಾಂಡ್ಗೋಸ್ಕರ ದುಡ್ಡು ಕೊಟ್ಟು ತಗೋತಾರೆ. ಅಂದ್ರೆ ಒಳಗಡೆ ಹುರುಳೇನಿರಲ್ಲ. ಕೆಲವು ಹುರುಳು ಇರುತ್ತೆ, ಬಟ್ ಆ ಹುರುಳಿಗೆ ದುಡ್ಡು ಜಾಸ್ತಿ ಇರುತ್ತೆ. ಕಸ್ಟಮರ್ ಬಂದಾಗ ಅವರಿಗೆ ಅರ್ಥ ಆಗಲ್ಲ ಅದು ಏನಪ್ಪಾ ಈ ಮ್ಯಾಟ್ರಸ್ ಇಷ್ಟು ದುಡ್ಡು ಕೊಡ್ಬೇಕಾ ಅಂತ. ಪ್ರತಿಯೊಂದು ಮ್ಯಾಟ್ರಸ್ ಒಂದೇ ಅಲ್ಲ, ಬೇರೆ ಬೇರೆ ಇರುತ್ತೆ. ಬೇರೆ ಬೇರೆ ಪ್ರತಿಯೊಂದಕ್ಕೂ ಅದರದೇ ಆದಂತ ವಿಶೇಷತೆ ಇರುತ್ತೆ. ಸೊ ಬೇಸಿಕಲಿ ಒಂದು ಮ್ಯಾಟ್ರಸ್ ರೆಡಿ ಆಗ್ಬೇಕು ಅಂತಂದ್ರೆ ಯಾವ್ಯಾವ ಥಿಂಗ್ಸ್ ಗಳಿಂದ ರೆಡಿ ಆಗುತ್ತೆ ಅಂದ್ರೆ, ನೋಡಿ ನಮ್ಮ ಮನುಷ್ಯ ಅಂದಾಗ ನಮ್ಗೆ ಮೂಳೆ ಇದೆ, ರಕ್ತ ಇದೆ, ಮಾಂಸ ಖಂಡಗಳಿದೆ, ಮೇಲಿಂದ ಗೊತ್ತಾಗಲ್ಲ. ನಾವು ಒಂದು ಫುಲ್ ಪರ್ಸನ್. ಮ್ಯಾಟ್ರಸ್ ಹಂಗೇನೆ ನೋಡೋದಕ್ಕೆ ಒಂದು ಇಟ್ಸ್ ಅ ಸ್ಲ್ಯಾಬ್. ಬಟ್ ಇವೆಂಚುಲಿ ಅದ್ರ ಒಳಗಡೆ ಏನೇನು ಇರುತ್ತೆ ಸರ್ ಬೇಸಿಕಲಿ? ಈಗ ನೋಡಿ, ಮುಂಚೆ ಎಲ್ಲ ಬರೀ ಹತ್ತಿ ಹಾಸಿಗೆ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಕಾಯರ್ ಹಾಸಿಗೆ ಆ ತರ ಇರ್ತಿತ್ತು. ಅದಾದ್ಮೇಲೆ ಫೋಮ್ ಇನ್ವೆನ್ಷನ್ ಆಯ್ತು. ಫೋಮ್ ಬಂದು ಪೆಟ್ರೋಕೆಮಿಕಲ್ ಬೇಸ್ ಪ್ರಾಡಕ್ಟ್. ಕರೆಕ್ಟ್. ಸೊ ಅದರಲ್ಲಿ ಮತ್ತೆ ಬೇರೆ ಬೇರೆ ಇದೆ. ಮೆಮರಿ ಫೋಮು, ಮತ್ತೆ ಹೈ ರೆಸಿಲಿಯನ್ಸ್ ಫೋಮು, ಪಾಲಿಯುರೇಥಿನ್ ಎಲ್ಲ ಒಂದೇ, ಮತ್ತೆ ರೀಬಾಂಡೆಡ್ ಫೋಮು. ಮತ್ತೆ ಈಗ ಆಕ್ಚುಲಿ ಲೇಟೆಕ್ಸ್ ಮುಂಚಿಂದಾನು ಇದೆ, ಬಟ್ ಅವೇರ್ನೆಸ್ ಈಗ ಬರ್ತಾ ಇದೆ, ಇವಾಗ ಗೊತ್ತಾಗ್ತಾ ಇದೆ. ನಾವು ಸೋರ್ಸ್ ಮಾಡುವಂತ ಕಂಪನಿ 1952 ಇಂದ ಲೇಟೆಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ. 74 ವರ್ಷ ಹಳೆ. 74 ವರ್ಷ ಅಲ್ವಾ? ಸೊ ನೀವು ಈ ಫೀಲ್ಡ್ ಅಲ್ಲಿ 1 ಡೆಕೆಡ್ ಇಂದ ಇದ್ರೆ ಅವರು 7 ಡೆಕೆಡ್ ಅವ್ರು ನೋಡ್ಬಿಟ್ಟಿದ್ದಾರೆ. ಓಕೆ ಓಕೆ. ಸೊ ಇದರಲ್ಲಿ ವಿಶೇಷತೆ ಅಂತಂದ್ರೆ, ಈಗ ಯಾವ್ದು ಒಳ್ಳೇದು ಅಂತ ಕೇಳ್ಬೋದು. ನಾನು ಯಾವ್ದು ಒಳ್ಳೇದು ಅನ್ನೋಕ್ಕಿಂತ ಯಾರಿಗೆ ಯಾವ್ದು ಒಳ್ಳೇದು, ಯಾರಿಗೆ ಯಾವ್ದು ಒಳ್ಳೇದು ಹಂಗೆ ಹೇಳಿ. ಇದು ಕರೆಕ್ಟ್ ಆದ ಕ್ವಶನ್. ಆಕ್ಚುಲಿ ಹತ್ತಿ ಹಾಸಿಗೆ ಒಳ್ಳೇದೇನೆ, ಆದ್ರೆ ಮುಂಚೆ ಎಲ್ಲ ಸ್ವಲ್ಪ ಮನೆಯಲ್ಲಿ ಪುರುಸತ್ತಾಗಿರೋರು ಇರ್ತಿದ್ರು, ಟೈಮ್ ಇರ್ತಿತ್ತು. ಹತ್ತಿ ಹಾಸಿಗೆಗೆ ಏನು ಅಂತಂದ್ರೆ ಒಳ್ಳೆ ಹಾಸಿಗೆನೆ,
ಬಟ್ ರೆಗ್ಯುಲರ್ ಮೇಂಟೆನೆನ್ಸ್ ಮಾಡಬೇಕು. ಈಗ ಒಬ್ಬ ವ್ಯಕ್ತಿ ಮಲಗ್ದ ಅಂದ್ರೆ ಅವರ ತೋಳು ಸೊಂಟ ಹೆವಿ ಇರುತ್ತೆ. ಸೊ ಅಲ್ಲಿ ಹೊರಳಾಡಿ ಅಲ್ಲಿ ಫಸ್ಟ್ ಹಳ್ಳ ಬಿದ್ಬಿಡುತ್ತೆ. ಅತಿ ಹಾಸಿಗೆ ನೀವು 15 ದಿವಸಕ್ಕೋ ಒಂದು ತಿಂಗಳಿಗೆ ಒಂದ್ಸತಿ ಬಿಸಿಲ್ಗೆ ಹಾಕಿ ಅದನ್ನ ಹೊಡೆದು ಫ್ಲಾಟ್ ಮಾಡ್ಬೇಕು, ಅದನ್ನೇ ತಗೊಂಡು ಹೊಡಿಬೇಕು, ಫ್ಲಾಟ್ ಮಾಡ್ಬೇಕು. ಮತ್ತೆ 3 ವರ್ಷ 4 ವರ್ಷಕ್ಕೆ ಒಂದ್ಸತಿ ಹತ್ತಿ ಎಲ್ಲ ಗಟ್ಟಿ ಆಗ್ಬಿಟ್ಟಿರುತ್ತೆ, ಅದನ್ನ ಮತ್ತೆ ಲೂಸ್ ಮಾಡಿ ಹತ್ತಿ ರೀಫಿಲ್ ಮಾಡಿಸ್ಬೇಕು. ಅಷ್ಟೆಲ್ಲ ಟೈಮ್ ಪೇಷನ್ಸ್ ರೆಡಿ ಮಾಡ್ಬೇಕು. ಸೊ ಲೇಟೆಕ್ಸ್ ಹಾಸಿಗೆಗಳಲ್ಲಿ ಆ ಮೇಂಟೆನೆನ್ಸ್ ಇರಲ್ಲ, ನೋ ಮೇಂಟೆನೆನ್ಸ್. ಮತ್ತೆ ಈಗ ಪಾಲಿಯುರೆಥೇನ್ ಫೋಮ್ ಹಾಸಿಗೆ ಒಳ್ಳೇದಲ್ವಾ? ಫೋಮ್ ಹಾಸಿಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದರಿಂದ ಪ್ರಯೋಜನ ಏನಿಲ್ಲ. ಪಾಲಿಯುರೆಥಿನ್ ಬಂದು ಪೆಟ್ರೋಕೆಮಿಕಲ್ ಬೇಸ್ ಪ್ರಾಡಕ್ಟ್, ಈ ಪೆಟ್ರೋಲಿಯಂ ವೇಸ್ಟ್ ಪ್ರಾಡಕ್ಟ್ ಅಂತಾನು ಹೇಳ್ಬೋದು. ಪೆಟ್ರೋಲಿಯಂ ವೇಸ್ಟ್ ಅಂತಾನೆ ಹೌದು. ಸೊ ಈಗ ಒಬ್ಬ ವ್ಯಕ್ತಿ ಮಲಗಿದಾಗ ನಮ್ಮ ಬಾಡಿ ಹೀಟ್ ಏನಿರುತ್ತೆ ಅದನ್ನ ತಗೊಂಡು ಅದು ರೇಡಿಯೇಟ್ ಆಗುತ್ತೆ, ಹೀಟಿಂಗ್ ಇಶ್ಯೂಸ್ ಇರುತ್ತೆ. ಸೊ ಆ ರೀತಿ ಒಂದೊಂದರಲ್ಲೂ ಒಂದೊಂದು ನೆಗೆಟಿವ್ ಪಾಯಿಂಟ್ಸ್ ಇದೆ, ಬಟ್ ಯಾವುದು ನೆಗೆಟಿವ್ ಪಾಯಿಂಟೇ ಇಲ್ಲದೆ ಇರೋದು ಲೇಟೆಕ್ಸ್. ಹೌದು. ಸೊ ಬೆಸ್ಟ್ ಇದ್ದಿದ್ರಲ್ಲಿ ಬೆಸ್ಟ್ ಕರೆಕ್ಟ್ ಆಗಿ ಹೇಳಿದ್ರೆ. ಈಗ ಲೇಟೆಸ್ಟ್ ಯಾರಿಗೆ ಒಳ್ಳೇದು, ಯಾರಿಗೆ ಒಳ್ಳೇದಲ್ಲ, ಆ ತರ ಏನಾದ್ರು ಇದೆಯಾ? ಸೂಟೇಬಲ್ ಫಾರ್ ಸಮವನ್, ನಾಟ್ ಸೂಟೇಬಲ್ ಫಾರ್ ಸಮವನ್, ಆ ತರ ಏನಿಲ್ಲ. ಲೇಟೆಕ್ಸ್ ಎಲ್ಲರಿಗೂ ಒಳ್ಳೇದೇ, ವಯಸ್ಸಾದವ್ರಿಗೂ ಒಳ್ಳೇದೇ. ಈಗ ತುಂಬಾ ಏಜ್ ಆಗ್ಬಿಟ್ಟಿದೆ, ಲೇಟೆಕ್ಸ್ ಹೆಂಗ್ ಹಾಕೊಳ್ಳೋದು ಅಂತಂದ್ರೆ ಹೈ ಡೆನ್ಸಿಟಿ ಲೇಟೆಕ್ಸ್ ಸಿಗುತ್ತೆ. ಅದರ ಡೆನ್ಸಿಟಿ ಚೇಂಜಸ್ ಸೊ ಆ ತರದ್ದು ಮಾಡ್ಕೋಬಹುದು. ಸೊ ಈ ಏಜಿಗೆ ಮಾತ್ರ ಅಂತ ಲೇಟೆಕ್ಸ್ ಇಲ್ಲ, ಎಲ್ಲಾ ಏಜಿಗೂ ಇದೆ. ಓಕೆ. ಸೊ ಇನ್ನೊಂದು ಕೇಳ್ತೀನಿ, ನಿಮ್ಗೆ ಸ್ವಲ್ಪ ಹೇಳಕ್ ಕಷ್ಟ ಆಗ್ಬೋದು. ಸರ್, ಓಕೆ. ಸೊ ನಾವು ಒಂದು ಮ್ಯಾಟ್ರಸ್ ಪರ್ಚೇಸ್ಗಂತ ಹೋದಾಗ ಸೊ ಸೇಲ್ಸ್ ಮ್ಯಾನ್ ಏನಿರ್ತಾರಲ್ಲ, ಅವರು ನಮ್ಗೆ ಹೇಳದೇ ಇರುವಂತ 1-2-3 ಪಾಯಿಂಟ್ಸ್ ಹೇಳಿ ನೋಡೋಣ. ನಮ್ಗೆ ಹೇಳಲ್ಲ ಅವರು, ತಗೊಂಡೋಗ್ಲಿ ಅನ್ನೋದೊಂದು ಇದ್ರಲ್ಲಿ ಇರುತ್ತೆ. ಬಟ್ ಆದ್ರೂ ಕೂಡ ನೀವು ಹೇಳಿ ನಮ್ಗೆ. ಸೊ ಒಂದು ಮ್ಯಾಟ್ರಸ್ ಕಂಪನಿಗೆ ಇದಂತ ಡಿಮ್ಸಿ ಅಂತಲ್ಲ, ನಾವೆಲ್ಲೋ ಹೋಗಿದ್ದೀವಿ, ಅಲ್ಲಿ ಹೋದಾಗ ಆ ಯಪ್ಪನಿಂದ ನಾವು ಅವ್ರು ಹೇಳಲ್ಲ, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ಏನು ಸರ್ ಕೆಲವೊಂದು ವಿಚಾರ? ಈಗ ನೀವು ತಗೊಳ್ತಾ ಇರೋ ಹಾಸಿಗೆ ನಿಮಗೆ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೋದು. ಇದರಲ್ಲಿ ಬರೀ ಈಗ ಏನಾಗಿದೆ ಅಂದ್ರೆ ಮನೋಸ್ಥಿತಿ, ಈಗ ಒಂದು ಹಾಸಿಗೆ ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಲೈಫಲ್ಲಿ 1/3 ಅದ್ರ ಮೇಲೆ ಕಳಿತೀವಿ. ಈಗ ಒಂದು ದಿನ 24 ಗಂಟೆ ಅಂತಂದ್ರೆ ಒಂದು 8 ಅವರ್ ನಿದ್ದೆ ಮಾಡೇ ಮಾಡಿ. ಕರೆಕ್ಟ್. ಸೊ ಬೇರೆದಕ್ಕೆಲ್ಲ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಹಾಸಿಗೆಗೆ ಅಷ್ಟು ಕೊಡೋದೇ ಇಲ್ಲ. ಹಾಸಿಗೆ ವಿಚಾರ ಬಂದಾಗ ಎಲ್ಲಿ ಎಷ್ಟು ಚೀಪಾಗಿ ಹಾಸಿಗೆ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಯಾವ್ದು ಒಳ್ಳೇದು ಅನ್ನೋದನ್ನ ಯಾರು ಆಲೋಚನೆ ಮಾಡ್ತಾರೆ. ಸೊ ಆ ರೀತಿ ಆಲೋಚನೆ ಮಾಡಿ ತಗೊಂಡಾಗ ಎಲ್ಲ ಕರೆಕ್ಟ್ ಆಗಿರುತ್ತೆ. ಸೊ ನೀವು ಹೇಳ್ತಾ ಇರುವಂತದ್ದು ಕ್ವಾಲಿಟಿ ಮೇಲೆ. ಓಕೆ. ಸೊ ಸೇಲ್ಸ್ ಮೆನ್ ಯಾವ್ದು ಕಮ್ಮಿ ಹೇಳ್ತಾನೆ ಅದಲ್ಲ, ಹೌದು, ಕ್ವಾಲಿಟಿ ಯಾವ ಚೆನ್ನಾಗಿರುತ್ತೆ ಅದನ್ನ ನೋಡ್ಬೇಕು. ಹೌ ಟು ಡಿಟರ್ಮೈನ್, ಹೇಗೆ ತಿಳ್ಕೊಳ್ಳೋದು ನಾವು ಕ್ವಾಲಿಟಿ ಹೇಗಿರುತ್ತೆ? ಯಾಕೆ ಒಳಗಡೆ ಏನೇ ನಮ್ಗೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ನೀವು ಕಂಪ್ನಿಗೆ ಹೋಗ್ತೀರಿ, ಈ ಹಾಸಿಗೆ ಕೇಳ್ತೀರಿ, ಒಂದು ಕ್ವೀನ್ ಸೈಜ್ ಹಾಸಿಗೆ 12,000 ಅಂತಂದಾಗ ಬೇರೆ ಕಡೆ 40,000 ಇದೆ, ಇವ್ರು 12,000 ಕೊಡ್ತಾರೆ. ಒಳಗಡೆ ಏನಿದೆ, ಆ ಮಟೀರಿಯಲ್ ಏನು, ಅದರಿಂದ ಆಗುವಂತ ಪರಿಣಾಮಗಳೇನು ಅದನ್ನ ತಿಳ್ಕೋಬಹುದು. ಓಕೆ. ಸೊ ಕೆಲವೊಂದು ಬ್ರ್ಯಾಂಡ್ ಅವರು ಅದನ್ನ ಓಪನ್ ಮಾಡಿ ಇಟ್ಟಿರ್ತಾರೆ. ಸೊ ಟ್ರಾನ್ಸ್ಪರೆಂಟ್ ಇರುತ್ತೆ, ಯಾವ ಲೇಯರ್ ಇದೆ ಏನು ಅನ್ನೋದು ಗೊತ್ತಾಗುತ್ತೆ. ದಟ್ ಶುಡ್ ಬಿ ದೇರ್ ಅಲ್ವಾ? ಕೇಳಿ ತಿಳ್ಕೋಬಹುದು. ಇದು 12,000ಕ್ಕೆ ಸಿಗ್ತಾ ಇದೆ ಅಂದ್ರೆ ಏನಿದೆ ಒಳಗಡೆ ಕೇಳಬಹುದು, ಈ ತರ ಹೌದು ಅಲ್ವಾ? ಸೊ ಬೇಸಿಕಲಿ ಒಂದು ಲೇಟೆಕ್ಸ್ ನಾವು ತಗೊಂಡ್ಬೇಕು ಹೋಗ್ತಿದೀವಿ ಅಂತಂದ್ರೆ ಜನರಲ್ ಎಲ್ಲರಿಗೂ ಬೇಕಾಗಿರುವಂತ ಡೆನ್ಸಿಟಿ ಯಾವುದು? ಜನರಲ್ ಆಗಿ ಎಲ್ಲರಿಗೂ ವರ್ಕೌಟ್ ಆಗುತ್ತೆ. ಜನರಲ್ ಆಗಿ ಎಲ್ಲರಿಗೂ ವರ್ಕೌಟ್ ಆಗುವಂತದ್ದು 90 ಡೆನ್ಸಿಟಿ. ಓಕೆ. ಸೊ ಎಲ್ಲರಿಗೂ ಕಂಫರ್ಟಬಲ್ ಆಗಿರುತ್ತೆ. ಈಗ ನಮ್ಮಲ್ಲಿ ಸಿಗುವಂತದ್ದು 90 ಡೆನ್ಸಿಟಿ. ನಾವು ಸಜೆಸ್ಟ್ ಮಾಡೋದು, ಈಗ ಆರೋಗ್ಯವಾಗಿದ್ದಾರೆ, ಏನೂ ತೊಂದರೆ ಇಲ್ಲ, ಡಿಪೆಂಡೆನ್ಸಿ ಇಲ್ಲ ಅಂತಂದ್ರೆ ಅಪ್ ಟು 80 years ವರೆಗೂ 90 ಡೆನ್ಸಿಟಿ. ಓಕೆ. ಲೇಟೆಕ್ಸ್ ಅನ್ನೋದಿದೆಯಲ್ಲ, ಇದು ಒರಿಜಿನಲ್ ಲೇಟೆಕ್ಸ್ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಒಳ್ಳೆ ಕ್ವಶನ್. ಈಗ ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಲೇಟೆಕ್ಸ್ ಸ್ವಲ್ಪ ಡಿಮ್ಯಾಂಡ್ ಬರ್ತಾ ಇದೆ ಅಂತ ತಕ್ಷಣ ಲೇಟೆಕ್ಸ್ ಅಲ್ಲಿ ಹೆಸರು ಮಾಡಿದ್ಮೇಲಿಂದ ಅಲ್ವಾ ಅದಕ್ಕೆ ತಕ್ಕಾದಂತ ಡೂಪ್ಲಿಕೇಟ್ಗಳು ಶುರು ಆಗ್ಬಿಡುತ್ತೆ. ಸೊ ಅವ್ರ ಹತ್ರ ಅದಕ್ಕೆ ಪರ್ಯಾಯವಾಗಿ ಸರ್ಟಿಫಿಕೇಶನ್ಸ್ ಇದೆಯಾ? ಸರ್ಟಿಫಿಕೇಶನ್ ಇರುತ್ತಾ? ನಮ್ಮಲ್ಲಿ 9 ಗ್ಲೋಬಲ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಇದೆ. 9 ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. ಓಕೆ. ಅದಿರಬೇಕು. ಓಕೆ. ಮಿನಿಮಮ್ ಎಷ್ಟು ಸ್ಟ್ಯಾಂಡರ್ಡ್ಸ್ ಇರಬೇಕು? ನಿಮ್ಮ ಹತ್ರ 9 ಇದೆ. ಅದಕ್ಕೆ ಲಿಮಿಟೇ ಇಲ್ಲ ಆಕ್ಚುಲಿ. ಅಂದ್ರೆ ಇನ್ನು ಕೆಲವು ಕಂಪನಿ, ನಮ್ಮಲ್ಲಿ ಇಂಡಿಯಾದಲ್ಲೇ ಅತಿ ಹೆಚ್ಚು ಸರ್ಟಿಫಿಕೇಶನ್ ಇರೋದು ನಮ್ಮ ಕಂಪನಿ. ನಿಮ್ಗೇನೆ 9 ಗ್ಲೋಬಲ್ ಸರ್ಟಿಫಿಕೇಶನ್. ಯಾಕಂದ್ರೆ ನಾನು ಮೊದಲೇ ಹೇಳ್ದಂಗೆ ನಮ್ಮ ಕಂಪನಿ, ನಾವು ಸೋರ್ಸ್ ಮಾಡೋ ಕಂಪನಿ 74-year-old ಕಂಪನಿ. ಆಬ್ವಿಯಸ್ಲಿ. ಓಕೆ. ಹೌದು. ವರ್ಲ್ಡ್ ವೈಡ್ 90% ಲೇಟೆಕ್ಸ್ ಮ್ಯಾನುಫ್ಯಾಕ್ಚರರ್ಸ್ ಶ್ರೀಲಂಕನ್ ಲೇಟೆಕ್ಸ್ ಸೋರ್ಸ್ ಮಾಡ್ತಾರೆ. ನೀವು ಎಲ್ಲಿಂದ ಸರ್ ಮಾಡ್ತೀರಾ? ನಾವು ಅದು ಹಾಗಾಗಿ ಅಥೆಂಟಿಕ್ ಇದೆ ಪ್ರಾಡಕ್ಟ್ ಅಂತ ಹೇಳಿ ನಾವು ಅಲ್ಲಿಂದ ಸೋರ್ಸ್ ಮಾಡ್ತಾರೆ. ಓಕೆ. ಇವನ್ ನಾವು ಕ್ರಾಸ್ ವೆರಿಫಿಕೇಶನ್ ಖಂಡಿತ ಚೆಕ್ ಮಾಡ್ಕೋಬಹುದು. ವೆಬ್ಸೈಟ್, ನಮ್ಮ ವೆಬ್ಸೈಟ್ ಅಲ್ಲಿ dreamz.in ವೆಬ್ಸೈಟ್, ನೀವು ಹೋಮ್ ಪೇಜ್ ಅಲ್ಲೇ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ವ್ಯೂ ಸರ್ಟಿಫಿಕೇಟ್ಸ್ ಅಂತ ಇದೆ. ಎಲ್ಲ ಸರ್ಟಿಫಿಕೇಟ್ ನೀವು ನೋಡಬಹುದು. ನೀವು ಪಬ್ಲಿಷ್ ಮಾಡಿಬಿಟ್ಟಿದ್ದೀರಾ? ಎವ್ರಿವನ್ ಕ್ಯಾನ್ ವ್ಯೂ. ಯಾರು ಬೇಕಿದ್ರು ನೋಡಬಹುದು. ನೀವು ಹಾಸಿಗೆ ತಗೊಳ್ಳಿ, ಬಿಡಿ, ವೆರಿಫೈ ಮಾಡಬಹುದು. ಸೂಪರ್. ಸೊ ಹಾಸಿಗೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಮುಂದೆ ಹೋಗೋಕ್ಕಿಂತ ಮುಂಚೆ
ಮುಂಚೆ ಒಂದು ಸ್ಮಾಲ್ ಒಂದು ಕ್ವಶನ್ ಇದೆ ಅಬೌಟ್ ಪಿಲ್ಲೋ. ನಿಮ್ಮಲ್ಲಿ ಪಿಲ್ಲೋಗಳು ಸಿಗುತ್ತೆ. Pillow ಪಿಲ್ಲೋಗಳು ಹೇಗೆ ಬೈಫರ್ಕೇಟ್ ಆಗುತ್ತೆ ನೋಡಿ? ಪಿಲ್ಲೋ ಅಂದ್ರೆ ನಮಗೆಲ್ಲ ಗೊತ್ತಿರೋದು ಒಂದೇ ಒಂದು ಪಿಲ್ಲೋ, ಗೋಲ ಇರೋದು ಪಿಲ್ಲೋ ಅಷ್ಟೇ. ಅಂದ್ರೆ ಓಲ್ ಶೇಪ್ ಅಲ್ಲಿ. ಸೊ ಪಿಲ್ಲೋದಲ್ಲಿ ಏನಾದ್ರು ಡಿಫ್ರೆನ್ಸಸ್ ಇರುತ್ತಾ? ಖಂಡಿತ ಇರುತ್ತೆ. ಹೆಂಗಿರುತ್ತೆ, ಯಾರಿಗೆ ಹೆಂಗೆ, ಯಾವ ತರ? ಹೇಳ್ತೀನಿ. ಈಗ ಕೆಲವರಿಗೆ ಪಿಲ್ಲೋ ಅವಶ್ಯಕತೆನೇ ಇರಲ್ಲ. ಯಾಕಂದ್ರೆ ಮುಂಚಿಂದಾನು ಅವರಿಗೆ ಪಿಲ್ಲೋ ಇಟ್ಕೊಂಡು ಅಭ್ಯಾಸ ಇರಲ್ಲ. ಸರ್ವೈಕಲ್ ಪ್ರಾಬ್ಲಮ್ಸ್ ಇಂದ ಡಾಕ್ಟರ್ ಪಿಲ್ಲೋ ಇಟ್ಕೋಬಿಡಿ ಅಂತಾನು ಹೇಳಿರ್ತಾರೆ. ಆ ತರದವರಿಗೆ ಪಿಲ್ಲೋ ಅವಶ್ಯಕತೆ ಇರಲ್ಲ. ಇನ್ ಕೆಲವರಿಗೆ ತೆಳುವಾದ ಪಿಲ್ಲೋ ಇಟ್ಕೊಂಡು ಅಭ್ಯಾಸ ಇರುತ್ತೆ, ಸ್ಲಿಮ್ ಪಿಲ್ಲೋಸ್ ಅಂತ ಹೇಳ್ತಾರೆ. ಆ ತರದ್ದು ಇಟ್ಕೋಬಹುದು. ಇನ್ನು ಕೆಲವರಿಗೆ ಸ್ವಲ್ಪ ಎತ್ತರ ಈಗ ಕೆಲವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ಅವರಿಗೆ ಸ್ವಲ್ಪ ಎತ್ತರ ಪಿಲ್ಲೋ ಇಲ್ಲ ಅಂದ್ರೆ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟ್. ಅಸ್ತಮಾ ಇರೋರು, ಆ ತರದವರಿಗೆ ಸ್ವಲ್ಪ ಎತ್ತರ ಪಿಲ್ಲೋ ಇಟ್ಕೋಬಹುದು. ಈ ಕೆಲವೊಂದು ಶೇಪ್ ಪಿಲ್ಲೋ ಬರುತ್ತೆ, ಅದು ಯಾರಿಗೆ? ಅದು ಸರ್ವೈಕಲ್ ಪಿಲ್ಲೋಸ್ ಅಂತಾರೆ. ಮಧ್ಯದಲ್ಲಿ ಕರು ಇರುತ್ತೆ. ಆ ಕರುವಲ್ಲಿ ತಲೆ ಬಂದಾಗ ಇದೆ ಅಲ್ವಾ ಅದು? ಹೌದು. ಇಲ್ಲಿ ನೋಡಿ, ಈ ಮಧ್ಯದಲ್ಲಿ ಕರು ಇದೆ ಅಲ್ಲ, ಮತ್ತೆ ಇದರಲ್ಲಿ 2 ಹೈಟ್ ಇರುತ್ತೆ. ಈ ಹೈಟ್, ಇದು ಒಂದು ಹೈಟ್ ಜಾಸ್ತಿ ಇರುತ್ತೆ, ಒಂದು ಕಡಿಮೆ ಇರುತ್ತೆ. ನೋಡಿ ಈ ತರ. ಸೊ ಇಲ್ಲಿ ನಿಮ್ಮ ತಲೆ ಬಂದಾಗ ಇದು ನಿಮ್ ಕುತ್ತಿಗೆಗೆ ಸಪೋರ್ಟ್ ಸಿಗುತ್ತೆ, ನೆಕ್ ಸಪೋರ್ಟ್ ಸಿಗುತ್ತೆ. ಅದಕ್ಕೆ ಇದನ್ನ ಸರ್ವೈಕಲ್ ಪಿಲ್ಲೋಸ್. ಸರ್ವೈಕಲ್ ಪಿಲ್ಲೋಸ್. ಇದು ಯಾವ್ದ್ರಿಂದ ಮಾಡಿರೋದು ನೀವು? ಲೇಟೆಕ್ಸ್. ಇದು 100% ನ್ಯಾಚುರಲ್. ಇದು ಲೇಟೆಕ್ಸ್ ಎಲ್ಲ ಮಾಡಿದ್ದೀರಾ? ಹೌದು. ಪರವಾಗಿಲ್ಲ. ಮೋಲ್ಡೆಡ್ ಪಿಲ್ಲೋಸ್. ಇದು ಕೂಡ ಇದರಲ್ಲೇ ಬಂದ್ಬಿಡುತ್ತೆ. ಬಂದ್ಬಿಡುತ್ತೆ. ವೆರಿ ನೈಸ್, ಸೂಪರ್. ಸರ್, ಇವಾಗ ನಾನು ನಿಮ್ಮ ಹತ್ರ ಡ್ರೀಮ್ಸ್ ಬಗ್ಗೆ ಮಾತಾಡಬೇಕು. ಡ್ರೀಮ್ಸ್ ಬಗ್ಗೆ ನಿಂತ್ಕೊಂಡು ಮಾತಾಡೋದು ಬೇಡ, ಒಂಚೂರು ಹಂಗೆ ತೋರಿಸ್ಕೊಂಡು ಮಾತಾಡ್ಬಿಡೋಣ. ಸೊ ವೀಕ್ಷಕರೇ, ಇಷ್ಟೊತ್ತು ಒಂದು ಒಳ್ಳೆ ನಾಲೆಜನ್ನು ನಮ್ಮ ಶ್ರೀಧರ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ನೀವು ಎಲ್ಲಾದರೂ ಪರ್ಚೇಸ್ ಮಾಡ್ತಾ ಇದ್ರು ಇವೆಲ್ಲವನ್ನ ಮೇಂಟೈನ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇಲ್ಲ, ನಮ್ಗೆ ಒಳ್ಳೆ ಕ್ವಾಲಿಟಿನೇ ಬೇಕು, 100% ಜೆನ್ಯೂನ್ ಬೇಕು ಅಂತಂದರೆ ಡೈರೆಕ್ಟಾಗಿ ರಾಜಾಜಿನಗರದಲ್ಲಿರುವಂಥ ನವರಂಗ್ ಥಿಯೇಟರ್ ಬಳಿ ಇರುವಂಥ ಡ್ರೀಮ್ಸಿಗೆ ಬಂದ್ಬಿಡಿ ಅಷ್ಟೇನೆ. ಆ್ಯಂಡ್ ನನ್ನ ಹೆಸರು ಹೇಳಿದ್ರೆ ಸರ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ, ಮರಿಬೇಡಿ. ಸೊ ಬನ್ನಿ ಸರ್ ಜೊತೆ ಓಡಾಡೋಣ, ಎಲ್ಲ ಬಗ್ಗೆ ತಿಳ್ಕೊಳ್ಳೋಣ, ಡ್ರೀಮ್ಸ್ ಬಗ್ಗೆ ಮಾತಾಡೋಣ. ಬನ್ನಿ ನನ್ನ ಜೊತೆ, ನಡೀರಿ ಸರ್. ಇವಾಗ ಮುಂದುವರಿಕೆನ ಮುಂಚೆ ನಿಮ್ಮದು ಒನ್ ಆಫ್ ದ ಪ್ರೀಮಿಯಂ ಬೆಡ್ ಇದೆ. ಆ್ಯಕ್ಚುಲಿ ನಾನು ಒಂದ್ಸತಿ ಫೀಲ್ ತಗೊಬೋದಾ ಸರ್? ಖಂಡಿತ. ಬನ್ನಿ ಸ್ವಲ್ಪ ಮುಂದೆ ಬನ್ನಿ, ನಮ್ಮ ವೀಕ್ಷಕರಿಗೆ ತೋರಿಸೋಣ. ಒಂದು ಲೇಟೆಕ್ಸ್, ನಮ್ಮನೇಲೂ ಲೇಟೆಕ್ಸ್ ಇನ್ನೂ ಇಲ್ಲ, ಸರ್ ಜೊತೆ ತೊಗೊಂಡೋಗ್ಬೇಕು ನಾನು. ಒಂದು ಲೇಟೆಕ್ಸ್ ಹಾಸಿಗೆದ ಮೇಲೆ ಮಲಗುವಂಥದ್ದು ಹೇಗಿರುತ್ತೆ, ಕಂಫರ್ಟು ಅನ್ನೋದನ್ನ ತಿಳ್ಕೊಬೇಕು. ನನಗಿನ್ನೂ ಬ್ಯಾಕ್ ಪೇನ್ ಶುರುವಾಗಿಲ್ಲ, ಶುರುವಾಗಿದ್ಮೇಲೆ ಲೇಟೆಕ್ಸ್ ಹಾಕೊಂಡ್ರೆ ಶುರುನೂ ಆಗಲ್ಲ ಅಂತೀರಾ. ನೋಡಿ ಎಂತ ಒಳ್ಳೆ ಮಾತು, ಲೇಟೆಕ್ಸ್ ಹಾಕೊಂಡ್ರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಲ್ಲ ಅಂತೀರಾ. ಸರ್, ಡ್ರೀಮ್ಸಿ ಅಂತ ಬಂದಾಗ ನಿಮ್ಮಲ್ಲಿ ಬೆಲೆಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? ನಮ್ಮಲ್ಲಿ ಈಗ ಹೈಬ್ರಿಡ್ ಮ್ಯಾಟ್ರಸ್ ಅಂತ ಇದೆ. ಅಂದ್ರೆ 2 ತರ ಇದೆ. ಒಂದು ನ್ಯಾಚುರಲ್ ಸೀರೀಸ್, ಇನ್ನೊಂದು ಹೈಬ್ರಿಡ್ ಸೀರೀಸ್ ಅಂತಿದೆ. ಏನದು ಹೈಬ್ರಿಡ್ ನ್ಯಾಚುರಲ್? ನ್ಯಾಚುರಲ್ ಸೀರೀಸ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಸಿಂಥೆಟಿಕ್ ಲೇಯರ್ ಇರಲ್ಲ, ಕಂಪ್ಲೀಟ್ ಆಗಿ ಲೇಟೆಕ್ಸ್ ಇರುತ್ತೆ. ಲೇಟೆಕ್ಸ್ ಅಲ್ಲೇ ಕಾಂಬಿನೇಷನ್ ಮಾಡಿರ್ತೀವಿ, ಹಾರ್ಡ್, ಸಾಫ್ಟ್, ಮತ್ತೆ 7 ಕಂಫರ್ಟ್, ಅಲ್ಟ್ರಾ ಲಕ್ಸುರಿ ಮ್ಯಾಟ್ರಸಸ್ ಇದೆ. ಸೊ ಹೈಬ್ರಿಡ್ ಸೀರೀಸ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಸಿಂಗಲ್ ಮ್ಯಾಟ್ರಸ್ ನಾನು ಹೇಳ್ತಾ ಇರೋದು, ಎಲ್ಲಾ ಮ್ಯಾಟ್ರಸ್ಗಳದ್ದು ಪ್ರೈಸ್ ಹೇಳಕ್ ಆಗಲ್ಲ. ಹಾಗಾಗಿ ಸಿಂಗಲ್ ಮ್ಯಾಟ್ರಸ್ ಅಂದ್ರೆ 6-3 ಏನಿದೆ, 14,900, 14,900 ಸ್ಟಾರ್ಟಿಂಗ್ ಪ್ರೈಸ್ ಶುರು ಆಗುತ್ತೆ. ಅದೇ ನೀವು ನ್ಯಾಚುರಲ್ ಸೀರೀಸ್ ಬಂದ್ರೆ ಸಿಂಗಲ್ ಮ್ಯಾಟ್ರಸ್ ಸ್ಟಾರ್ಟಿಂಗ್ ಪ್ರೈಸ್ 24,900 ರೂಪಾಯಿ. 24,900, 25,000 ಅಂತ ಅರೌಂಡ್ 25,000 ರೂಪಾಯಿಗೆ ನಾವು ಫುಲ್ ನ್ಯಾಚುರಲ್ ಲೇಟೆಕ್ಸ್ ತಗೋಬಹುದು. ಮತ್ತೆ ಕ್ವೀನು, ಡಬಲ್, ಕಿಂಗು, ಆ ತರ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ರೇಟ್ ಇದೆ. ರೇಟ್ ಚೇಂಜ್ ಆಗುತ್ತೆ. ಇಲ್ಲಿ ಒಂದು ಕನ್ಕ್ಲೂಷನ್ ಏನ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ತುಂಬಾ ಜನ ಅನ್ಕೋಬಹುದು ಇಲ್ಲ ಗುರು ನಾವು 10,000ಕ್ಕೆ ಮ್ಯಾಟ್ರಸ್ ತಗೊಬರೋರು ಅನ್ಕೊಂಡಿರ್ತೀರಾ. ನಾಳೆ ದಿನ ನಿಮ್ಗೊಂದಿನ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾವು ಯಾರ ಹತ್ರ ಹೋಗ್ತೀವಿ ಸರ್ ಬ್ಯಾಕ್ ಪೇನ್ ಆರ್ಥೋಪೆಡಿಕ್ಸ್ ಹತ್ರ. ಇವನ್ ನಮ್ಮ ರಿಲೇಟಿವ್ಸ್ ಕೆಲವೊಬ್ರು ತೋರಿಸಿದ್ದಾರೆ. ಅವ್ರು ಒಂದು ಸೆಷನ್ಗೆ ನಿಮಗೆ ಅಂದ್ರೆ ಒಂದು 10 days ಸೆಷನ್, 15 days ಸೆಷನ್ಗೆ ಅರೌಂಡ್ 12,000 to 15,000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹೋಯ್ತಲ್ವಾ, ಅದು 15,000 ಅಲ್ಲೇ ಹೋಗ್ಬಿಡ್ತು. ಅದ್ರ ಬದಲು ನಮ್ಮ ಸರ್ ಹೇಳಿದ್ರು ಲೇಟೆಕ್ಸ್ ಹಾಕೊಳ್ಳಿ, ನಿಮ್ಗೆ ಯಾವತ್ತೂ ಕೂಡ ಬ್ಯಾಕ್ ಪೇನೇ ಬರಲ್ಲ. ಇನ್ನೊಂದು 5,000ಕ್ಕೆ ಹಾಸಿಗೆ ತಗೋತಾರಲ್ವಾ, ಎಷ್ಟು ವರ್ಷ ಬರುತ್ತೆ ಸರ್? ಅದು ಬರೋದು ಮೇನ್ ಇಂಪಾರ್ಟೆಂಟ್. 5 ವರ್ಷ ಬರುತ್ತೆ, ಮತ್ತೆ 10,000 ಕೊಟ್ಟು ತಗೋಬೇಕು. 10,000 ಕೊಟ್ಟೆ ತಗೋಬೇಕು. 5 ವರ್ಷಕ್ಕೆ ಚೇಂಜ್ ಮಾಡಕ್ ಬದಲು ಇದ್ರದ್ದು ಫ್ಯಾಕ್ಟರಿ ಕ್ಲೈಮ್ಡ್ ಸರ್ಟಿಫೈಡ್ ಲೈಫ್ ಏನೇ ಕನಿಷ್ಠ ಪಕ್ಷ 15 ರಿಂದ 20 ವರ್ಷ. 20 ವರ್ಷನ ಕನಿಷ್ಠ ಪಕ್ಷ, ಮಿನಿಮಮ್. ನಾನು ಇದು ಆಕ್ಚುಲಿ ಮರ್ತೋದೆ, ನಾನು ಕೇಳೋಣ ಅನ್ಕೊಂಡೆ ಒಂದು ಮ್ಯಾಟ್ರಸ್ ಲೈಫ್ ಎಷ್ಟಿರುತ್ತೆ ಅಂತ. ಬೇಸಿಕಲಿ ಬೇರೆ ಮ್ಯಾಟ್ರಸ್ ನನಗೂ ಗೊತ್ತು, ಅಲ್ಲೆಲ್ಲಿ ಎತ್ತಿ ಬಿಸಾಕ್ತಾ ಇರ್ತಾರೆ 2 ವರ್ಷ 3 ವರ್ಷ, ಆಮೇಲೆ ಅದ್ರ ಕತೆ ಮುಗಿದು. ಮತ್ತೆ ಈಗ ವೇಸ್ಟ್, ಈಗ ಹಾಸಿಗೆ ವೇಸ್ಟ್ ಆದ್ರೆ ಅದನ್ನ ನೀವು ಎಸೆಯಕ್ಕೂ ಆಗಲ್ಲ, ಎಸೆಯೋದು ಕಷ್ಟ. ಪೆಟ್ರೋಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್ ನಿಮಗೆ ಬಯೋಡಿಗ್ರೇಡಬಲ್ ಆಗಿರಲ್ಲ. ಹೌದು, ಭೂಮಿಗೂ ಕಷ್ಟ ಆಗುತ್ತೆ, ತೊಂದರೆನೇ ಅದು. ಆಕ್ಚುಲಿ ಇದೆಲ್ಲ ಬಯೋಡಿಗ್ರೇಡಬಲ್. ಸೂಪರ್ ಅಲ್ಲ ಸರ್ ಇದು? ಇದನ್ನ ಎಸೆದ್ರೂ ಮಣ್ಣಲ್ಲಿ ಮಣ್ಣಾಗ್ಬಿಡುತ್ತೆ. ಕರೆಕ್ಟ್ ಆಯ್ತು. ರಬ್ಬರ್ ಅಲ್ವಾ, ಮರದಿಂದ ತೆಗ್ದಿರೋ. ಇನ್ನೇನಾಗುತ್ತೆ, ಡೆಫಿನೆಟ್ಲಿ ಇದೊಂದು ಒಳ್ಳೇದು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್, 100% ಹೌದು. ಓಕೆನಾ? ಸೊ ಇದು ಬಯೋಡಿಗ್ರೇಡಬಲ್ ಕೂಡ ಹೌದು ಅಂತಲೇ ಹೇಳ್ಬೋದು. ಸರ್, ಇವಾಗ ನೆಕ್ಸ್ಟ್ ಅಂತ ಬರೋದು, ನಾನು ಅವಾಗಲೇ ಹೇಳಿದೆ ವೀಕ್ಷಕರು ಯಾವ ರೀತಿ ನೋಡಬೇಕು, ಯಾವ ರೀತಿ ತಗೋಬೇಕು, ಹಾಗೆ ವಾಕ್ ಮಾಡ್ಕೊಂಡು ಮಾತಾಡೋಣ ಬನ್ನಿ. ಯಾವ ರೀತಿ ತಗೋಬೇಕು, ಹಾಗೆ ಮಾಡೆಲ್ಸ್ಗಳು ತೋರಿಸ್ದಂಗೆ ಆಯ್ತು ತಗೋಬೇಕು ಅಂತ. ಸೊ ಡ್ರೀಮ್ಸಿ ಅಂತ ಬಂದಾಗ ತಾವು ಯಾವಾಗ ಪ್ರಾರಂಭ ಮಾಡಿರುವಂಥದ್ದು, ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು, ತಮ್ಮ ಅಚೀವ್ಮೆಂಟ್ ಬಗ್ಗೆ ಒಂಚೂರು ಸ್ಮಾಲ್ ಡೀಟೇಲ್ಸ್. ಇದು 2015 ಡ್ರೀಮ್ಸಿ ಸ್ಟಾರ್ಟ್ ಆಗಿದ್ದು. 11ನೇ ವರ್ಷ ನಾವು ಕಾಲಿಟ್ಟಿದ್ದೀವಿ ಈಗ. ಓಕೆ. ಸೊ
ಮುಂಚೆ ಲೇಟೆಕ್ಸ್ ಪ್ಯೂರ್ ಲೇಟೆಕ್ಸ್ ಮಾತ್ರ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು 5 ಮಾಡೆಲ್ ಇತ್ತು ನಾವು ಶುರು ಮಾಡಿದಾಗ. ಈಗ ನಮ್ಮಲ್ಲಿ 9 ಮಾಡೆಲ್ ಇದೆ, 9 ಮಾಡೆಲ್ಸ್ ಇದೆ. ಓಕೆ, ಸೊ ಕಸ್ಟಮರ್ಗೆ ಬೇಕಂತ ರಿಕ್ವೈರ್ಮೆಂಟ್ ಅಂತ ಬಂದಾಗ ಡ್ರೀಮ್ಸಿ ಎಲ್ಲದನ್ನು ಟಿಕ್ ಮಾಡತ್ತಾ? ಎಲ್ಲ ಬೇಕು ನಮಗೆ, ಬ್ಯಾಕ್ ಪೇನ್ ಇರ್ಬೋದು, ನೆಕ್ ಪೇನ್ ಇರ್ಬೋದು, ಕಂಫರ್ಟ್ ಇರ್ಬೋದು, ಆಲ್ಮೋಸ್ಟ್ ಟಿಕ್ ಮಾಡುತ್ತೆ ಸರ್. ಆಲ್ಮೋಸ್ಟ್ 90% ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡಕ್ಕೆ 100% ಇರಕ್ಕಾಗಲ್ಲ. ಓಕೆ, ಸೊ ಆದಷ್ಟು ನಮ್ಮ ಪ್ರಯತ್ನ ಅಂದ್ರೆ ನಮ್ಮ ಇನೋವೇಷನ್ ಆ ನಿಟ್ಟಿನಲ್ಲಿದೆ. ಅಂದ್ರೆ ಎಲ್ಲಾ ಟಿಕ್ ಬಾಕ್ಸ್ನು ಟಿಕ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿದೆ. ಆದಷ್ಟು ಟಿಕ್ ಮಾಡ್ತಾ ಇದ್ದೀರಾ. ಸೂಪರ್ ಸರ್. ಇವಾಗ ಕೆಲವೊಂದು ಮಾಡೆಲ್ಗಳನ್ನ ಎಕ್ಸ್ಪ್ಲೈನ್ ಮಾಡೋಣ. ಇದು ಮಾಡೆಲ್ ಹೆಸರೇನು ಸರ್? ಇದು ತವಸ್ಯ ಅಂತ ಹೇಳಿ. ತವಸ್ಯ ಇಲ್ಲೇ ಹಾಕಿದ್ರೆ ವಾಟ್ ಇಸ್ ದ ಬೆನಿಫಿಟ್, ಇದ್ರ ಬಗ್ಗೆ ಹೇಳಿ. ಇದು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಒಂದು ಹಾಸಿಗೆ ಅಂದ್ರೆ ಒಂದೇ ಕಂಫರ್ಟ್ ಇರುತ್ತೆ. ಓಕೆ, ಅಂದ್ರೆ ಐದರ್ ಸಾಫ್ಟ್ ಇರ್ಬೋದು, ಇಲ್ಲ ಮೀಡಿಯಂ ಫರ್ಮ್ ಇರ್ಬೋದು, ಇಲ್ಲ ಹಾರ್ಡ್ ಇರ್ಬೋದು, ಯಾವ್ದಾದ್ರು ಒಂದು ಆಪ್ಷನ್. ಈ ಹಾಸಿಗೆನಲ್ಲಿ ಎಲ್ಲಾ ಒಂದೇ ಹಾಸಿಗೆನಲ್ಲೇ ಸಿಗುತ್ತೆ. ಅಂದ್ರೆ ನಾನು ಮುಂಚೆನೂ ನಾವು ಮಾತಾಡುವಾಗ ಹೇಳಿದ್ದೆ, ಒಬ್ಬ ವ್ಯಕ್ತಿ ಹಾಸಿಗೆ ಮೇಲೆ ಮಲಗದ ಅಂದ್ರೆ ಅವನ ತೋಳು ಮತ್ತೆ ಸೊಂಟ ಹೆವಿ ಇರುತ್ತೆ. ಸೊ ಈ ಹಾಸಿಗೆನಲ್ಲಿ ಅಪ್ರಾಕ್ಸಿಮೇಟ್ಲಿ ಆ ಜಾಗದಲ್ಲಿ ಆ ಲೇಟೆಕ್ಸ್ ಪ್ರೋಸೆಸ್ ಮಾಡುವಾಗ ನೀವು ನೋಡ್ಬೋದು. ಈ ಲೇಟೆಕ್ಸ್ ನೋಡಿದಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ. ಲೇಟೆಕ್ಸ್ ಅಲ್ಲಿ ಯೂಶಲಿ ಏನಂತಂದ್ರೆ ಈ ಹೋಲ್ಸ್ ಯೂನಿಫಾರ್ಮ್ ಆಗಿರುತ್ತೆ, ಒಂದೇ ತರ ಇರುತ್ತೆ ತಲೆಯಿಂದ ಕಾಲ್ವರೆಗೂ. ಇದರಲ್ಲಿ ನೋಡಿ, ಇದು ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಮಾಡಿರುತ್ತೆ, ಡಿಫ್ರೆಂಟ್ ಸೊ ಅದು ಏನು ಅಂತಂದ್ರೆ ಈಗ ಈ ತೋಳು ಮತ್ತೆ ಸೊಂಟ ಬರುತ್ತಲ್ಲ, ಅಲ್ಲಿ ಹೋಲ್ ಸೈಜ್ ನ ಡಿಫ್ರೆಂಟ್ ಮಾಡ್ತಾರೆ. ಹಂಗಾಗಿ ಏನಾಗುತ್ತೆ ಅಂದ್ರೆ ಅಲ್ಲಿ ಸಾಫ್ಟ್ ಆಗುತ್ತೆ. ಸೊ ಎಲ್ಲಿ ಬಾಡಿ ವೆಯ್ಟ್ ಬರುತ್ತೋ ಅಲ್ಲಿ ಸಾಫ್ಟ್ ಆಗಿರುತ್ತೆ, ಎಲ್ಲಿ ಬಾಡಿ ವೆಯ್ಟ್ ಇರಲ್ವೋ ಅಲ್ಲಿ ಹಾರ್ಡ್ ಆಗಿರುತ್ತೆ. ಸೊ ಬಾಡಿ ಶೇಪ್ ತಗೊಂಡ್ಬಿಡುತ್ತೆ. ಸೊ ಬಾಡಿ ಶೇಪ್ ಗೆ ತಕ್ಕಾಗಿ ಅಡಾಪ್ಟ್ ಆಗುತ್ತೆ. ಅಡಾಪ್ಟಿವ್ ಬ್ರೈಟ್ನೆಸ್ ಅಂತಾರಲ್ಲ, ಇದು ಅಡಾಪ್ಟಿವ್ ಮ್ಯಾಟ್ರೆಸ್ ಇದೆ. ಆಕ್ಚುಲಿ ನಿಮ್ಮ ಬಾಡಿಗೆ ತಕ್ಕಾಗಿ ಚೇಂಜ್ ಆಗುತ್ತೆ. ಸೊ ಇದು ಒಂದು ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ. ಮತ್ತೆ ಇದರಲ್ಲಿ ಈ ಕ್ವಿಲ್ಟಿಂಗ್ ಇದೆಯಲ್ಲ, ಇದರಲ್ಲಿ ಅದರ ಎಕ್ಸ್ಪ್ಲನೇಷನ್ ಇಲ್ಲ. ಬಟ್ ಇದರಲ್ಲಿ ಯೂಶಲಿ ನಮ್ಮಲ್ಲಿ ಏನು ಅಂತಂದ್ರೆ ಈ ಫಸ್ಟ್ ಲೇಯರ್, ನಾವು ಯಾವುದೇ ವ್ಯಕ್ತಿ ಮಲಗಿದಾಗ ಬಾಡಿಗೆ ಟಚ್ ಆಗುವಂತ ಫಸ್ಟ್ ಲೇಯರ್ ಇದು ಫ್ಯಾಬ್ರಿಕ್. ಯಾವುದೇ ಕಂಪನಿನೂ ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಹೌದು. ಸೊ ಇದರಲ್ಲಿ ನಿಮಗೆ ಬ್ಯಾಂಬೂ, ಆರ್ಗ್ಯಾನಿಕ್ ಬ್ಯಾಂಬೂ ಫ್ಯಾಬ್ರಿಕ್ ಇದೆ. ಮತ್ತೆ ಕ್ವಿಲ್ಟಿಂಗ್ ಅಲ್ಲಿ 3 ಲೇಯರ್ ಆರ್ಗ್ಯಾನಿಕ್ ಕಾಟನ್ ಇದೆ, ಪ್ಲಸ್ 1 ಲೇಯರ್ ವೂಲ್ ಇದೆ, ಆರ್ಗ್ಯಾನಿಕ್ ವೂಲು, ಆರ್ಗ್ಯಾನಿಕ್ ಕಾಟನ್, ಮೇಲ್ಗಡೆ ಬಾಂಬೂ ಫ್ಯಾಬ್ರಿಕ್. ಹೌದು, ಇದರಲ್ಲೇ ಮಾಡ್ಬಿಟ್ಟಿದೆ. ಇದರಲ್ಲೇ ಬರುತ್ತೆ. ಇದು 1000 GSM ಕ್ವಿಲ್ಟಿಂಗ್ ಮೇಲೆ, 1000 GSM ಕ್ವಿಲ್ಟಿಂಗ್ ಕೆಳಗಡೆ. ಡ್ಯುಯಲ್ ಲೇಯರ್ ಕೊಡ್ತೀರಾ? ಡ್ಯುಯಲ್ ಲೇಯರ್, ಸ್ಯಾಂಡ್ವಿಚ್ ತರ. ಎರಡು 7 ಝೋನ್ ಲೇಟೆಕ್ಸ್ ಇರುತ್ತೆ ಇದರಲ್ಲಿ. ಮೇಲೆ 2 ಇಂಚ್ ಲೇಯರ್ ಬಂದು ಸಾಫ್ಟ್ ಕಂಫರ್ಟ್ ಇರುತ್ತೆ, ಕೆಳಗಡೆ ನಿಮಗೆ ಬೇಸ್ ಬಂದು ಸ್ವಲ್ಪ ಹಾರ್ಡ್ ಕಂಫರ್ಟ್ ಇರುತ್ತೆ. ಇದು ಹಾರ್ಡ್ ಕಂಫರ್ಟ್, ಇದು ಸಾಫ್ಟ್ ಕಂಫರ್ಟ್. ಡೆನ್ಸಿಟಿ ಚೇಂಜ್. ಕರೆಕ್ಟ್. ಬಟ್ ಎರಡೂನು 7 ಝೋನ್ ಲೇಟೆಕ್ಸ್. ಓಕೆ, ದಿಸ್ ಇಸ್ ದ ಪ್ರೀಮಿಯಂ ಒನ್. ಪ್ರೀಮಿಯಂ. ಓಕೆ, ನೈಸ್. ಸೈಜಸ್ ಏನೇನು ಕೊಡ್ತೀರಾ ಇದರಲ್ಲಿ? ಇದರಲ್ಲಿ ನಿಮಗೆ 8 ಮತ್ತೆ 10 ಎರಡೇ ಥಿಕ್ನೆಸ್ ಬರುತ್ತೆ. 8 ಇಂಚಸ್ 10 ಇಂಚಸ್. ಓಕೆ. ಮತ್ತೆ ಕ್ವೀನು ಕಿಂಗ್ ಎರಡೇ ಸೈಜ್ ಅವೈಲೇಬಲ್ ಇರುತ್ತೆ. ಓಕೆ, ಸಿಂಗಲ್ ಡಬಲ್ ಸಿಗಲ್ಲ. ಸೂಪರ್, ನೈಸ್. ಬನ್ನಿ, ದಿಸ್ ಇಸ್ ದ ಪ್ರೀಮಿಯಂ ಒನ್, ನೆನ್ಪಿಟ್ಕೊಳ್ಳಿ, ತವಸ್ಯ. ಓಕೆ, ನೆಕ್ಸ್ಟ್ ಸರ್, ಇಲ್ಲೊಂದು ಮಾಡೆಲ್ ತೋರಿಸ್ತಾ ಇದ್ದೀವಿ, ಅವನ್ಯ. ವಾಟ್ ಇಸ್ ದಿಸ್ ಅವನ್ಯ? ಮನೋರ್, ಇದು ಅವನ್ಯ ಅನ್ನೋ ಮಾಡೆಲ್. ಇದು ಏನು ಅಂತಂದ್ರೆ, ಈಗ ಕೆಲವರಿಗೆ ಸ್ವಲ್ಪ ಗಟ್ಟಿ ಹಾಸಿಗೆ ಬೇಕಾಗಿರುತ್ತೆ, ಅಂದ್ರೆ ತುಂಬಾ ಸಾಫ್ಟ್ ಬೇಡ ಅಂತ, ಮೀಡಿಯಂ ಫೋಮು ಬೇಡ, ಸ್ವಲ್ಪ ಹಾರ್ಡ್ ಕಡೆ ಇರ್ಲಿ ಅನ್ನೋರಿಗೆ. ಯಾಕೆ ಹಂಗ ಬರುತ್ತೆ? ಈಗ ಕೆಲವರಿಗೆ ಮುಂಚಿಂದಾನು ಅಭ್ಯಾಸ ಇರುತ್ತೆ, ಇಲ್ಲ ಅಂದ್ರೆ ಕೆಲವರಿಗೆ ಏಜ್ ಆಗಿರುತ್ತೆ, 80+ ಇದ್ದವ್ರಿಗೆ ಸ್ವಲ್ಪ ಮೆತ್ತಗಿದ್ರು ಅವ್ರಿಗೆ ಹೇಳಕ್ಕೆ ಅಥವಾ ಹೊರಳಕ್ಕೆ ಅನ್ಕಂಫರ್ಟಬಲ್ ಇರುತ್ತೆ. ಸೊ ಆ ತರದವ್ರಿಗೆ ನಮ್ಮ ಅಜ್ಜಿ ಎಲ್ಲ ಕೇಳಿದ್ದೀನಿ ನಾನು, ಇದನ್ನ ಸ್ವಲ್ಪ ಸ್ಮೂತ್ ಬೇಡಪ್ಪ. ಹೌದು. ಇದು 110 ಡೆನ್ಸಿಟಿ ಲೇಟೆಕ್ಸ್ ಇರುತ್ತೆ ಇದರಲ್ಲಿ, 110. ಮತ್ತೆ ಮೇಲೆ ಕೆಳಗಡೆ ಆರ್ಗ್ಯಾನಿಕ್ ಕಾಟನ್ ಫ್ಯಾಬ್ರಿಕ್ ಜೊತೆ ಆರ್ಗ್ಯಾನಿಕ್ ಕಾಟನ್ ಕ್ವಿಲ್ಟಿಂಗ್ ಬರುತ್ತೆ. ಮೂರು ಲೇಯರ್ ಆರ್ಗ್ಯಾನಿಕ್ ಕಾಟನ್ ಶೀಟ್ ಇಟ್ಟು 1 ಲೇಯರ್ GOTS ಸರ್ಟಿಫೈಡ್ ಆರ್ಗ್ಯಾನಿಕ್ ಫ್ಯಾಬ್ರಿಕ್. ನೀವು ಇಲ್ಲಿ ನೋಡ್ಬೋದು ಆರ್ಗ್ಯಾನಿಕ್ ಕಾಟನ್ ಅಂತ. ಇಲ್ಲಿ ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ಬರ್ದಿದ್ದಾರೆ, ಮೋಸ್ಟ್ ಪ್ರಾಬಬ್ಲಿ ಕಾಣಬಹುದು, ಆರ್ಗ್ಯಾನಿಕ್ ಕಾಟನ್ ಅಂತ ಹೇಳ್ಬಿಟ್ಟು. ಕಾಟನ್ ನಿಟೆಡ್ ಫ್ಯಾಬ್ರಿಕ್ ಅಂತಾರೆ. ಅಂದ್ರೆ ಇದು ನೇಯ್ದಿರುವಂತದ್ದಲ್ಲ, ಹೆಣೆದಿರುವಂತದ್ದು. ಸೊ ನಿಮ್ದು ಎಲ್ಲಾ ಮೆಟ್ರಸ್ ಮೇಲ್ಗಡೆ ಕೆಳಗಡೆ ಕ್ವಿಲ್ಟಿಂಗ್ ಬಂದೇ ಬರುತ್ತೆ. ನ್ಯಾಚುರಲ್ ಕ್ವಿಲ್ಟಿಂಗ್ ಇರುತ್ತೆ, ಹೈಬ್ರಿಡ್ ಆಯ್ತು, ನ್ಯಾಚುರಲ್ ಸೀರೀಸ್ ಆಯ್ತು, ಎಲ್ಲದರಲ್ಲೂ ನ್ಯಾಚುರಲ್ ಕ್ವಿಲ್ಟಿಂಗ್ ಬರುತ್ತೆ. ಇದು ನಮ್ಮ USP ಅಂತ ಹೇಳ್ಬೋದು. ಇದರಲ್ಲಿ ಏನೇನು ಸೈಜ್ ಕೊಡ್ತೀರಾ ನಮಗೆ? ಇದರಲ್ಲಿ ನಿಮಗೆ ಸಿಂಗಲ್, ಡಬಲ್, ಕ್ವೀನು, ಕಿಂಗು ಎಲ್ಲಾನು ಸಿಗುತ್ತೆ. ಆಲ್ ದ ಆಪ್ಷನ್ಸ್. ಮತ್ತೆ ನಿಮ್ ಸೈಜ್ ಕಸ್ಟಮೈಸೇಷನ್ ಇದ್ರೆ ಅದನ್ನು ಕೂಡ ಮಾಡ್ಕೊಡ್ತೀವಿ. ಸರ್, ವಿಲಾಸ ಏನಿದೆ? ವಿಲಾಸ ಇದು ನಮ್ಮ ಬೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರಸ್ ಅಂತ ಹೇಳ್ಬೋದು. ದಿಸ್ ಇಸ್ ದ ಬೆಸ್ಟ್ ಸೆಲ್ಲಿಂಗ್. ವೈ? ಯಾಕೆ? ಇದು ಪರ್ಫೆಕ್ಟ್ ಮ್ಯಾಟ್ರಸ್. ನಾನು ಅವಾಗ ಕೇಳಿದ್ನಲ್ಲ, ಎಲ್ರಿಗೂ ಬೇಕಾಗಂತ. ಸೊ ಇದು ತುಂಬಾ ಹಾರ್ಡು ಅಲ್ಲ, ತುಂಬಾ ಸಾಫ್ಟು ಅಲ್ಲ. ಓಕೆ, ಮೀಡಿಯಂ ಫರ್ಮ್ ಅಂತ ಹೇಳ್ತೀವಿ. ಓಕೆ, ಪರ್ಫೆಕ್ಟ್ ಆರ್ಥೋ ಮ್ಯಾಟ್ರಸ್. ಪರ್ಫೆಕ್ಟ್ ಎಲ್ಲರಿಗೂ ಅಂದ್ರೆ ಮೆಜಾರಿಟಿ ಜನಗಳಿಗೆ ಹೊಂದುವಂತ ಒಂದು ಹಾಸಿಗೆ ಅಂತ. ಡೆನ್ಸಿಟಿ ಏನು ಇಟ್ಟಿರ್ತೀರಾ ಇದರಲ್ಲಿ? ಇದು 90 ಡೆನ್ಸಿಟಿ ಲೇಟೆಕ್ಸ್. ಓಕೆ, ಅವಾಗ ಹೇಳಿದ್ರಲ್ಲ. ಹೌದು, ನಾವು ಫೀಲ್ ತಗೊಂಬೋದಾಯ್ತು. ಖಂಡಿತ ಬನ್ರಿ, ಎಲ್ಲರಿಗೂ ಆಗುವಂತದ್ದಂತ ಇದು.
ಸೊ ಇದು ಕೂಡ ನ್ಯಾಚುರಲ್ ಆರ್ಗ್ಯಾನಿಕ್ ಇದಲ್ಲ ಫ್ಯಾಬ್ರಿಕ್. ಇದು ಆರ್ಗ್ಯಾನಿಕ್. ಬನ್ನಿ ಇಲ್ಲಿ ಒಂಚೂರು ತೋರಿಸಿ. ಸೊ ಇದು ನಮ್ಮ ಇದು ಕೂಡ ಶೇಪ್ ಶಿಫ್ಟ್ ಆಗುತ್ತೆ ಸರ್, ಇದು ನಮ್ಮ ಶೇಪ್. ಹೌದು. ಈಗ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ನಿಮ್ಮ ಲೋವರ್ ಬ್ಯಾಕ್ ಕರ್ವ್ ಇದೆ ಅಲ್ಲ, ಕರ್ವ್ ಇದೆ, ಕರ್ವಲ್ಲಿ ಕೂಡ ಕೆಳಗಡೆಯಿಂದ ಫಿಲ್ ಆಗ್ಬಿಡುತ್ತೆ. ಓಕೆ ಓ ಇದು ಫಿಲ್ ಆಗುತ್ತೆ. ಗ್ಯಾಪ್ ಇರಲ್ಲ. ಬನ್ನಿ ಇಲ್ಲಿ ತೋರಿಸಿ, ಈ ಕಡೆಯಿಂದ ಬಂದು ತೋರಿಸಿ ನಮ್ಮ ವೀಕ್ಷಕರಿಗೆ. ಸೊ ಈ ಭಾಗ ಹೌದು, ನಿಮ್ಮ ಮತ್ತೆ ಹಾಸಿಗೆ ಮಧ್ಯೆ ಯಾವುದೇ ಗ್ಯಾಪ್ ಇರಲ್ಲ. ಓ ಇಲ್ಲಿ ಗ್ಯಾಪ್ ಕೊಡಲ್ಲ ನಮಗೆ, ಕೊಡಲ್ಲ. ಕರೆಕ್ಟ್ ಆಗಿ ನಮಗೆ ಶೇಪ್ಗೆ ಅಡಾಪ್ಟ್ ಆಗ್ಬಿಡುತ್ತೆ. ಸೈಡ್ ಸ್ಲೀಪರ್ ಆದ್ರೆ ನಿಮ್ ಸೈಡ್ ಸ್ಲೀಪ್ಗೆ ಕರೆಕ್ಟ್ ಈ ತರ ಆಗಿ ಅಡಾಪ್ಟ್ ಆಗುತ್ತೆ. ನನಗೆ ಸೈಡ್ ಆಗಿ ಮಲ್ಕೊಂಡೆ ಅಂತಂದ್ರೆ ನಮ್ಮ ಸೈಡ್ಗೆ ತಕ್ಕ ಹಾಗೆ ಅಡಾಪ್ಟ್ ಆಗುತ್ತೆ. ಹೌದು. ಸೊ ನಮಗೆ ಮಧ್ಯದಲ್ಲಿ ಗ್ಯಾಪ್ ಬರೋದು, ಅದರಿಂದ ಅನ್ಕಂಫರ್ಟಬಲ್ ಆಗೋದು ಇಲ್ಲ. ಏನು ಇಲ್ಲ. ಮತ್ತೆ ಇದರಲ್ಲಿ ನಿಮ್ಮ ಬಾಡಿ ಎಲ್ಲಿ ಪ್ರೆಷರ್ ಬೀಳುತ್ತಲ್ಲ ಅಲ್ಲಿ ಕೆಳಗಡೆಯಿಂದ ಕೂಡ ರಿಫ್ಲೆಕ್ಸ್ ಇರುತ್ತೆ. ಲೇಟೆಕ್ಸಿನ ಒಂದು ವಿಶೇಷತೆ. ಸೊ ಎಸ್ಪೆಷಲಿ ನಮ್ಮ ಹಿಪ್ ಭಾಗ ಅಂಡ್ ಇಲ್ಲಿ ಮೇಲೆ ಭುಜ ಭಾಗ ಅದು ಪ್ರೆಸ್ ಆಗುತ್ತಲ್ಲ, ಅಲ್ಲಿ ಕೆಳಗಡೆಯಿಂದನೂ ನಿಮಗೆ ಲಿಫ್ಟ್ ಇರುತ್ತೆ, ಪುಷ್ ಕೊಡುತ್ತೆ. ಹಂಗಾಗಿ ನಿಮ್ಮ ರೂಟೀನ್ ವರ್ಕ್ ರಿಲೇಟೆಡ್ ಏನ್ ಬ್ಯಾಕ್ ಪೈನ್ ಅಥವಾ ಬಾಡಿ ಪೈನ್ ಏನಿದೆ ಅದು ಇಲ್ಲಿ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ನಿಮ್ಮಲ್ಲಿ ತುಂಬಾ ಜನ ಕಸ್ಟಮರ್ ಬರ್ತಾರಲ್ಲ, ಇದನ್ನ ಬೈ ಮಾಡಿದ್ರು, ಜಾಸ್ತಿ ಬೈ ಮಾಡಿರ್ತಾರೆ. ಹೌದು. ಯಾವ ಪ್ರೊಫೆಷನ್ ಅವ್ರು ಜಾಸ್ತಿ? ನಮ್ಗೆ ಜಾಸ್ತಿ ಬ್ಯಾಕ್ ಪೇನ್ ಸಾರ್ ಅನ್ನೋರು ಟೆಕ್ಕಿಸೇನಾ? ಯೂಶಲಿ ಟೆಕ್ಕಿಸ್ ವರ್ಕ್ ಮಾಡ್ತಿರ್ತಾರಲ್ಲ, ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಯಾವ್ದೋ ಪೊಸಿಷನ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಆಫೀಸ್ ಅಲ್ಲಿ ಆದ್ರೆ ರಿಲ್ಯಾಕ್ಸ್ ಚೇರ್ಗಳಿರುತ್ತೆ, ಮನೇಲಿ ಇರಲ್ಲ. ಸೊ ಹೆಂಗೋ ಕೂತ್ಕೊಂಡಿರ್ತಾರೆ, ಏನೋ ಕೆಲಸ ಮಾಡ್ತಿರ್ತಾರೆ. ಸೊ ಬ್ಯಾಕ್ ಪೈನ್ ಅಂತ ಬರೋರೇ ಜಾಸ್ತಿ, ಅವರೇ ಜಾಸ್ತಿ. ಹಂಗೆ ಒಂಚೂರು ಇದು ತೋರಿಸ್ಬಿಡೋಣ ಸರ್. ಇದು ಲೇಟೆಕ್ಸ್ ಬ್ಲಾಕ್, ಇದು ಮನೆ ಇಲ್ಲಿ 90 ಡೆನ್ಸಿಟಿ ಲೇಟೆಕ್ಸ್ ಬ್ಲಾಕ್. ಇದು ಸೇಮ್ ಅಲ್ವಾ ಸರ್? ಸೇಮ್. ನಾನು ಅವಾಗಲೇ ಹೇಳ್ದಂಗೆ ನೋಡಿ, ಇದರಲ್ಲಿ ಹೋಲ್ಸ್ ನೋಡಿ ಯೂನಿಫಾರ್ಮ್ ಆಗಿದೆ, ಒಂದೇ ತರ. ಇದು ಒಂದೇ ತರ ಅಲ್ವಾ ಸರ್ ಇದು? ಹೌದು. ಸೊ ಇದರಿಂದ ನಮ್ಗೆ ಏನಾದ್ರು ಏರ್ ಸರ್ಕ್ಯುಲೇಷನ್ ಏನಾದ್ರು ಸಿಗುತ್ತಾ? ಇದರಲ್ಲಿ ಮುಖ್ಯವಾಗಿ ಇರೋದೇ ಏರ್ ಸರ್ಕ್ಯುಲೇಷನ್ ಬೆನಿಫಿಟ್. ಒಂದು ಹೀಟಿಂಗ್ ಇಶ್ಯೂಸ್ ಇರಲ್ಲ ಲೇಟೆಕ್ಸ್ ಅಲ್ಲಿ, ನಾನು ಮುಂಚೆನೆ ಹೇಳ್ದಂಗೆ. ಮತ್ತೆ ಹಳ್ಳ ಬೀಳುವಂತ ಸಮಸ್ಯೆನೂ ಇರಲ್ಲ, ಸ್ಯಾಗಿಂಗ್ ಇಶ್ಯೂಸ್ ಇರಲ್ಲ, ಆಗದೇ ಇಲ್ಲ. ಎಸ್ಪೆಷಲಿ ನಮ್ಮ ಪ್ರಾಡಕ್ಟ್ ಇದೆಯಲ್ಲ, LGA ಸರ್ಟಿಫೈಡ್. LGA ಅನ್ನೋದು ಸರ್ಟಿಫಿಕೇಶನ್ ಬೋರ್ಡ್ ಇದೆ ವೀಕ್ಷಕರೇ. ಇದು ಆಕ್ಚುಲಿ ಸರ್ಟಿಫಿಕೇಶನ್ ಬೋರ್ಡ್ ನೋಡಿ, ಇಲ್ಲಿ ಈಕೋ ಇನ್ಸ್ಟಿಟ್ಯೂಟ್ ಇರ್ಬೋದು, ಐಕೋಟೆಕ್ಸ್. ಸೊ LGA ಅಲ್ವಾ ಸರ್ ಇದರಲ್ಲಿ? ಹೌದು. ಇದು LGA ಅನ್ನೋದು ಡ್ಯೂರಬಿಲಿಟಿ ಸರ್ಟಿಫೈ ಮಾಡ್ತಾರೆ. ಇದು ಡ್ಯೂರಬಿಲಿಟಿ ಸರ್ಟಿಫಿಕೇಟ್. ಇದು GOTS ಅನ್ನೋದು ಮೇಲ್ಗಡೆ ನಾವು ಏನ್ ಯೂಸ್ ಮಾಡಿದೀವಿ ಕ್ವಿಲ್ಟಿಂಗ್ ಅದರದ್ದು, ಇದು ಕ್ವಿಲ್ಟಿಂಗ್ ಇದು. ಹೌದು. ಸೊ ISO ಸರ್ಟಿಫೈಡ್ ಅಂತೂ ಬಿಡಿ, ಇದು ಕ್ವಾಲಿಟಿ. ಸೊ ದಿಸ್ ಇಸ್ ಆಲ್ ಸರ್ಟಿಫೈಡ್. ಹೌದು. ಪರವಾಗಿಲ್ಲ ರೀ, ಒಳ್ಳೆ ಸರ್ಟಿಫಿಕೇಶನ್ ಇಟ್ಬಿಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಸರ್, ಹಂಗೆ ಮೂವ್ ಆನ್ ಆಗ್ಬಿಡೋಣ. ಇದರಲ್ಲಿ ಎಲ್ಲ ಸೈಜ್ ಕೊಡ್ತೀರಾ? ಇದರಲ್ಲಿ ನಿಮ್ಗೆ ಎಲ್ಲ ಸೈಜು ಸಿಗುತ್ತೆ, ಸಿಂಗಲ್, ಡಬಲ್, ಕ್ವೀನು, ಕಿಂಗ್. ಮತ್ತೆ ಕಸ್ಟಮೈಸೇಷನ್ ಇದ್ರೆ ಕಸ್ಟಮೈಸೇಷನ್ ಮಾಡಬಹುದು. ಇದು ಕಸ್ಟಮೈಸೇಷನ್ ಅವೈಲೇಬಲ್ ಇದೆ. ಮಾಡಬಹುದು. ಓಕೆ, ಅಂದ್ರೆ ಇದು ಮೋಸ್ಟ್ ಸೆಲ್ಲಿಂಗ್ ಇರೋದ್ರಿಂದ ಇವರು ಸ್ವಲ್ಪ ಫ್ಲೆಕ್ಸಿಬಲ್ ಇದ್ದೀರಾ ಇದ್ರೆ. ಅದೇ ನಾನು LGA ಬಂತು, ಮಾತ್ ಮತ್ತೆ ಡೈವರ್ಟ್ ಆಗೋಯ್ತು. LGA ಡ್ಯೂರಬಿಲಿಟಿ ಸರ್ಟಿಫೈ ಇರೋದ್ರಿಂದ ಇದು ಫ್ಯಾಕ್ಟರಿ ಕ್ಲೈಮ್ಡ್ ಕನಿಷ್ಠ ಪಕ್ಷ ಲೈಫ್ 15 ರಿಂದ 20 ವರ್ಷ ಇದೆ. ನೀವು ಫ್ಯಾಕ್ಟರಿ ಕ್ಲೈಮ್ಡ್? ಹೌದು. 15 ರಿಂದ 20 ವರ್ಷ. ಹೌದು. ಬಟ್ ಒಂದು ಜನರಲ್ ಆಗಿ ಕೇಳ್ತೀನಿ, 15-20 ವರ್ಷ ಫ್ಯಾಕ್ಟರಿ ಕ್ಲೈಮ್ಡ್. ಹೌದು. ಹಂಗೆ ಇಟ್ಕೊಂಡ್ರೆ ಎಷ್ಟು ದಿನ ಬರ್ಬೋದು ನಿಮ್ ಜನರಲ್ ಆಗಿ? ಸರ್ 30-40 ವರ್ಷ ಆರಾಮಾಗಿ ಬರುತ್ತೆ. ಪರವಾಗಿಲ್ಲ ರೀ. ನಾವು ಜನರಲ್ ಆಗಿ ಯಾವ್ದು ನೀವು ಹೇಳಿದ್ರಲ್ಲ, 10,000 ರೂಪಾಯಿ ಮ್ಯಾಟ್ರಸ್ ತಗೊಂಡ್ರೆ, ಸೊ ನಿಮ್ ಪ್ರಕಾರ ನಾವು ಒಂದು 15 ಮ್ಯಾಟ್ರಸ್ ತಗೋಬೇಕು ಆರಾಮಾಗಿ ಅಲ್ವಾ? ನೋಡಿ ಮತ್ತೆ ಇಲ್ಲಿಗೆ ಬಂತು ಉಳಿತಾಯ ಏನಾಯ್ತು. ಬನ್ನಿ ವೀಕ್ಷಕರೇ, ಇನ್ನ ಮಾಡೆಲ್ಸ್ ಇದೆ. ವಿಲಾಸ ಲ್ಯೂಕ್ಸ್ ಅಂತ ಇದೆ. ಲ್ಯೂಕ್ಸ್. ಓಕೆ. ಇದು ಈಗ ವಿಲಾಸ ನೋಡಿದ್ವಿ, ಮತ್ತೆ ತವಸ್ಯನೂ ನೋಡಿದ್ವಿ. ಅದು ಎರಡರದ್ದು ಕಾಂಬಿನೇಷನ್. ತವಸ್ಯನೂ ಬರುತ್ತೆ ಇದರಲ್ಲಿ ತವಸ್ಯ ಮತ್ತೆ ವಿಲಾಸ ಕಂಬೈನ್ ಮಾಡಿ ಈ ಹಾಸಿಗೆ ಮಾಡಿರೋದು. ತವಸ್ಯ ಬಂದು ಸ್ವಲ್ಪ ಪ್ರೀಮಿಯಂ ಬ್ರ್ಯಾಂಡ್, ಸ್ವಲ್ಪ ಕಾಸ್ಟ್ಲಿ ಕೂಡ. ವಿಲಾಸ ಬಂದು ಮೀಡಿಯಂ ರೇಂಜ್. ಕರೆಕ್ಟ್. ಸೊ ಈಗ ಕೆಲವರು ಸ್ವಲ್ಪ ದುಡ್ಡು ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಲಕ್ಸುರಿ ಹಾಸಿಗೆ ತಗೊಳ್ಳೋಣ ಅನ್ನೋರಿಗೆ, ತವಸ್ಯ ಅಷ್ಟು ಇನ್ವೆಸ್ಟ್ ಮಾಡಕ್ ಆಗಲ್ಲ ಅಂದೇ ಇರೋರಿಗೆ ಈ ಮಾಡೆಲ್. ಓಕೆ, ಸ್ವಲ್ಪ ಅಫೋರ್ಡಬಿಲಿಟಿ ರೇಂಜ್ ಅಲ್ಲಿ. ಅಂದ್ರೆ ಇದರಲ್ಲಿ ಮೇಲ್ಗಡೆ 2 ಇಂಚ್ ಏನಿದೆ, ಇದು 7 ಝೋನ್ ಲೆಟೆಕ್ಸ್ ಬರುತ್ತೆ. ಇದು 7 ಝೋನ್ ಲೆಟೆಕ್ಸ್. ಕೆಳಗಡೆ ಬೇಸ್ ಇರೋದು 90 ಡೆನ್ಸಿಟಿ ಲೆಟೆಕ್ಸ್ ಇರುತ್ತೆ. ಸೊ ಅದರಿಂದ ಒಂದು ಪಾರ್ಟ್ ತಗೊಂಡಿದೀವಿ. ಸೊ ಇದ್ರದ್ದು ಅಡ್ವಾಂಟೇಜ್ ಏನು ಅಂತಂದ್ರೆ, ಈ 7 ಝೋನು ಸಿಗುತ್ತೆ, ಮೋನೋ ಝೋನು ಇರುತ್ತೆ. ರಿವರ್ಸ್ ಮಾಡ್ಕೊಂಡ್ರೆ ಮೋನೋ ಝೋನು, ಸ್ಟ್ರೈಟ್ ಆಗಿ ಹಾಕೊಂಡ್ರೆ 7 ಝೋನ್. ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಸೊ ಮಲ್ಟಿಪಲ್ ಡಾಟ್ಸ್ ಇದೆ ಅಲ್ಲ, ಸೊ ಚೇಂಜಸ್ ಇದೆ ಇಲ್ಲಿ. ಸೊ ಇದು ನಮಗೆ ಅಲ್ಲಿ ಸಿಕ್ಕಿತ್ತು, ಅಲ್ಲಿ ತೋರಿಸಿ. ತವಸ್ಯ ಅಲ್ಲಿ ತೋರಿಸಿ, ಅಲ್ಲಿ ತವಸ್ಯ ಇದೆ ಅಲ್ಲ. ಸೊ ತವಸ್ಯದಲ್ಲಿ ಬಂದಿರುವಂತ ಒಂದು ಪಾರ್ಟ್ ಅನ್ನ ಇವರು ಆಕ್ಚುಲಿ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಇಲ್ಲಿ. ಅಂಡ್ ಇದು ಆಸ್ ಯೂಶುವಲ್ 90 ಡೆನ್ಸಿಟಿ ಮೀಡಿಯಂ ಫಾರ್ಮ್ ಅಂತೂ ಬಂದೇ ಬರುತ್ತೆ. ಮತ್ತೆ ಮೇಲೆ ಕೆಳಗಡೆ ಆಸ್ ಯೂಶುವಲ್ ಇದರಲ್ಲಿ GOTS ಸರ್ಟಿಫೈಡ್ ಆರ್ಗಾನಿಕ್ ಕಾಟನ್. ಸೊ ಅದಂತೂ ಇಂಟಿಗ್ರೇಟೆಡ್ ಕ್ವಿಲ್ಟಿಂಗ್ ಬರುತ್ತೆ. ವಿಲಾಸ ಲಕ್ಸ್. ಇದರಲ್ಲಿ ನಮಗೆ ಏನೇನು ಆಪ್ಷನ್ ಕೊಡ್ತೀರಾ? ಸೈಜಸ್ ಆಪ್ಷನ್ ಅಗೇನ್ ಇದರಲ್ಲಿ ಮತ್ತೆ ನಿಮಗೆ ಬರೀ ಕ್ವೀನು, ಕಿಂಗು ಎರಡೇ. ಓಕೆ. ಮತ್ತೆ 8, 10. ಇದರಲ್ಲಿ ದಪ್ಪ ಥಿಕ್ನೆಸ್ ಹೇಳಿಲ್ಲ ನೀವು ನಮಗೆ. ಇದರಲ್ಲಿ ವಿಲಾಸದಲ್ಲಿ ಅವನ್ಯ ಮತ್ತೆ ವಿಲಾಸ ಇದೆಯಲ್ಲ, ಅದು ಎರಡು ಹಾಸಿಗೆನು, ಅದು ಒಂದು ಮೀಡಿಯಂ ಫಾರ್ಮ್, ಒಂದು ಹಾರ್ಡ್ ಕಂಫರ್ಟ್. ಅದು ನಿಮಗೆ ವಿಲಾಸ ನಿಮಗೆ 5 ಇಂಚಿಂದ 10 ಇಂಚ್ ವರೆಗೂ ಸಿಗುತ್ತೆ. ಅವನ್ಯ ನಿಮಗೆ 6 and 8 ಸಿಗುತ್ತೆ. 6 and 8. ಹೌದು, ಎರಡು ಆಪ್ಷನ್ ಕೊಡ್ತೀವಿ. ಎರಡು ಆಪ್ಷನ್. ಸೂಪರ್. ಬನ್ನಿ ನೆಕ್ಸ್ಟ್ ಔಟ್ ಹೋಗ್ಬಿಡೋಣ.
ಸರ್ ಇವಾಗ ಫೈನಲ್ ಲೇಟೆಕ್ಸ್ ಒಳಗಡೆ ಫೈನಲ್ ಇನ್ನು ಹೈಬ್ರಿಡ್ ಕೂಡ ಇದೆ, ಸ್ವಲ್ಪ ವೇಟ್ ಮಾಡ್ಬೇಕು ನಾವು. ಸರ್ ಇದರಲ್ಲಿ ರಾಸ ಏನಿದು ಸರ್ ರಾಸ ಅಂತಂದ್ರೆ? ನೀವು ನನಗೆ ಸ್ಟಾರ್ಟಿಂಗ್ ಒಂದು ಕ್ವಶನ್ ಕೇಳಿದ್ರೆ ಎಲ್ಲ ಹಾಸಿಗೆನೂ ಒಂದೇನಾ? ಒಂದೇನಾ? ಸೊ ಈಗ ಅಫೋರ್ಡಬಿಲಿಟಿ ಪ್ರಶ್ನೆನೂ ಬಂತು. ಓಕೆ, ಈಗ ನಮ್ಮಲ್ಲಿ ಅಫೋರ್ಡಬಿಲಿಟಿ ಇಲ್ಲದೆ ಇರೋರಿಗೆ ಅಂದರೆ ಈಗ ಸ್ವಲ್ಪ ಕಡಿಮೆ ದುಡ್ಡಲ್ಲೂ ಸಿಗುವಂಥ ಹಾಸಿಗೆ ಲೇಟೆಕ್ಸ್ ಹಾಸಿಗೆ ಅಂದರೆ ಇದು. ಇದರಲ್ಲಿ ಮೇಲೆ ಈ 2 ಇಂಚ್ ಲೇಯರ್ ಏನಿದೆ ಇದೆರಡು ಮೊನೋದೋನೆ, ಈ ಹೋಲ್ಸ್ ಯೂನಿಫಾರ್ಮ್ ಆಗಿದೆ, ಎರಡು ಹೋಮ್ಸ್ ಯೂನಿಫಾರ್ಮ್ ಆಗಿದೆ. ಮೇಲ್ಗಡೆ ಬ್ಲಾಕ್ ಬಂದು 65 ಡೆನ್ಸಿಟಿ ಲೇಟೆಕ್ಸ್ ಇರುತ್ತೆ. ಈ ಕೆಳಗಡೆ ಈ ಬ್ಲಾಕ್ ಏನಿದೆ ಬೇಸು, ಇದು ಅವನ್ಯದಲ್ಲಿ ನೋಡಿದ್ವಲ್ಲ 110 ಡೆನ್ಸಿಟಿ, ಆ ಬ್ಲಾಕ್ ಇದು. ಸೊ ಇದು ಹಾರ್ಡ್ ಇರುತ್ತೆ, ಇದು ಸಾಫ್ಟ್ ಆಗಿರುತ್ತೆ. ಸೊ ಇದು ಬ್ಯಾಲೆನ್ಸ್ ಆಗುತ್ತೆ, ಮೀಡಿಯಂ ಫಾರ್ಮ್ ಆಗುತ್ತೆ. ಇದು ನಿಮಗೆ ಸ್ಟಾರ್ಟಿಂಗ್ 6 ಇಂಚ್ ಹಾಸಿಗೆ, ಸಿಂಗಲ್ ಹಾಸಿಗೆ 24,900 ಇಂದ ಸ್ಟಾರ್ಟಿಂಗ್. ಇದೇನೇ ನೀವು ಹೇಳಿದ್ದು, ಸಿಂಗಲ್ ಬೆಡ್ 24,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಎಲ್ಲ ಸೈಜಸ್ ಸಿಗುತ್ತೆ. ಬಟ್ ವಿಲಾಸನು 24,900, ಬಟ್ ಅದು 5 ಇಂಚಸ್. ಓಕೆ ಓಕೆ, ಇದು 6 ಇಂಚಸ್ 24,900 ಸಿಂಗಲ್. ಡಿಫರೆನ್ಸ್ ಇದೆ, ಸ್ವಲ್ಪ ಡಿಫರೆನ್ಸ್ ಇದೆ. ಓಕೆ ಓಕೆ, ಬಟ್ ಮತ್ತೆಲ್ಲ ಸೇಮ್ ಅಲ್ವಾ ಸರ್? ಮತ್ತೆಲ್ಲ ಸೇಮ್, ಎಲ್ಲ ಸೇಮ್. ಇದು ಕಾಟನ್ ಫ್ಯಾಬ್ರಿಕ್ ಎಲ್ಲ ಸೇಮ್, ಕ್ವಿಲ್ಟಿಂಗು ಎಲ್ಲಾನು ಸೇಮ್ ಇದೆ. ಇದು ಡ್ಯುಯಲ್ ಬ್ಲಾಕು, 2 ಕಂಫರ್ಟ್ ಇದೆ. ಇದ್ರದ್ದು ಒಂದು ಅಡ್ವಾಂಟೇಜ್ ಅಂದರೆ ಸಾಫ್ಟ್ ಸೈಡ್ ಬೇಕು ಅಂದರೆ ಸಾಫ್ಟ್ ಸೈಡ್ ಹಾಕೋಬಹುದು, ಹಾರ್ಡ್ ಸೈಡ್ ಬೇಕು ಅಂದ್ರೆ ರಿವರ್ಸ್ ಮಾಡ್ಕೊಂಡು ಇದು ಟ್ವಿಸ್ಟ್ ಮಾಡ್ಕೋಬಹುದು ನಾವು ಅಲ್ವಾ, ಇಂಟರ್ಚೇಂಜ್ ಮಾಡ್ಕೋಬಹುದು. ನಿಜವಾಗ್ಲೂ ಇದು ನಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ರಾಸ ಕೂಡ ಇಂಟ್ರೆಸ್ಟಿಂಗ್ ಅನಿಸ್ತು, ವಿಲಾಸ ಕೂಡ ನಿಜವಾಗ್ಲೂ ಅದಂತೂ ಬಿಡಿ ಹಾಟ್ ಕೇಕ್, ಅದು ಎಲ್ಲರೂ ತಗೊಂತಾ ಇದ್ದಾರೆ. ಇವೆರಡು ನನಗೆ ಬೆಸ್ಟ್ ಅಂತ ಹೇಳ್ತೀನಿ. ಸ್ವಲ್ಪ ದುಡ್ಡಿದೆ, ಪ್ರೀಮಿಯಂ ಬೇಕು, ತವಸ್ತಿ ಹೋಗೋದು ಬೆಸ್ಟ್ ಅಲ್ವಾ ಸರ್? ಬನ್ನಿ, ಕೆಲವೊಂದು ಪಿಲ್ಲೋಗಳನ್ನ ನೋಡ್ತಾ ಇದ್ದೀನಿ, ಅದು ಕೂಡ ನಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಸೊ ಪಿಲ್ಲೋಗಳನ್ನ ತೋರಿಸ್ಬಿಟ್ಟು ಕ್ವಿಕ್ ಆಗಿ ಮೇಲ್ಗಡೆ ಹೈಬ್ರಿಡ್ಗೆ ಹೋಗ್ಬಿಡೋಣ. ಸೊ ಪಿಲ್ಲೋ ಬಗ್ಗೆ ಹೇಳಿ, ಇದ್ರ ಬಗ್ಗೆ. ಇದು ಕಾಂಟ್ಯೂರ್ ಪಿಲ್ಲೋ ಅಂತ. ಕಾಂಟ್ಯೂರ್ ಈ ಕಾಂಟ್ಯೂರ್ ಅಂತಂದ್ರೆ ಈ ಶೇಪ್ ತಗೊಳ್ಳುವಂತ ಪಿಲ್ಲೋಗಳು ಅಂತಾರೆ. ಓಕೆ, ಇದನ್ನ ಸರ್ವೈಕಲ್ ಪಿಲ್ಲೋಸ್ ಅಂತ ಕೂಡ ಹೇಳ್ತಾರೆ. ಸರ್ವೈಕಲ್ ಪಿಲ್ಲೋಸ್. ಇದರಲ್ಲಿ 2 ಹೈಟ್ ಇರುತ್ತೆ, ಒಂದ್ ಕಡೆ ಹೈಟ್ ಜಾಸ್ತಿ ಇರುತ್ತೆ, ಒಂದ್ ಕಡೆ ಹೈಟ್ ಕಡಿಮೆ ಇರುತ್ತೆ. ಮತ್ತೆ ಮಧ್ಯೆ ಈ ಕರ್ವ್ ಇರೋದ್ರಿಂದ ಇಲ್ಲಿ ತಲೆ ಬಂದಾಗ ಈ ಹಂಪ್ ಏನಿದೆ ಅದು ನಿಮಗೆ ಕುತ್ತಿಗೆ ಸಪೋರ್ಟ್ ಸಿಗುತ್ತೆ, ಸಪೋರ್ಟ್. ಓಕೆ, ನಾವು ಟ್ರೈ ಮಾಡಿ ನೋಡಲ್ಲ ಸರ್ ಅದನ್ನ? ಖಂಡಿತ ಇಡಿ ಸರ್, ಅಲ್ಲೇ ಇಟ್ಬಿಡಿ ಸರ್, ನಮ್ಮ ವೀಕ್ಷಕರಿಗೂ ತೋರ್ಸೋಣ ಇದು ಹೇಗೆ ವರ್ಕ್ ಆಗುತ್ತೆ. ಸೈಡ್ ಸ್ಲೀಪರ್ ಆದ್ರೆ, ಈಗ ಸೈಡ್ ಸ್ಲೀಪರ್ ಆದ್ರೆ ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ ತೋರಿಸಿ, ನಮ್ಮ ಕುತ್ತಿಗೆಗೆ ಕರೆಕ್ಟ್ ಆಗಿ ಇದು ಮ್ಯಾಚ್ ಆಗುತ್ತೆ. ಕರೆಕ್ಟಾ ಸರ್ ಇದು? ಹೌದು. ನಿಮ್ ತೋಳು ಹೆವಿ ಇರುತ್ತಲ್ಲ, ಸ್ವಲ್ಪ ಸಿಂಕ್ ಆಗುತ್ತೆ, ಇಲ್ಲಿ ಸಿಂಕ್ ಆಗುತ್ತೆ, ಅವಾಗ ದಿಂಬು ನಿಮ್ ಕುತ್ತಿಗೆ ಸಪೋರ್ಟ್ ಬರುತ್ತೆ, ಇಲ್ಲಿಗೆ ಸಪೋರ್ಟ್ ಸಿಗುತ್ತೆ. ಈ ಬೆನಿಫಿಟ್ ಏನು ಇದರಿಂದ ನನಗೆ? ನೆಕ್ ಅಂದ್ರೆ ಕೆಲವರಿಗೆ ನೆಕ್ ಪೈನ್ ಇರುತ್ತೆ, ನೆಕ್ಗೆ ಈಗ ಕಂಪ್ಯೂಟರ್ ತೆಗೆದ್ರೆ ನಮ್ಗೆ ಹಂಗಾಗ್ಬಿಡುತ್ತೆ. ಇಲ್ಲ ದೊಡ್ಡದು ಪಿಲ್ಲೋ ಹಾಕೊಂತೀರಾ, ಈ ತರ ದಪ್ಪ ಪಿಲ್ಲೋ ಹಾಕೊಂಡ್ಬಿಟ್ರೆ ಕುತ್ತಿಗೆ ಹಿಂಗ್ ಮೇಲೆ ಬಂದ್ಬಿಡುತ್ತೆ. ಓಕೆ ಓಕೆ ಓಕೆ. ಸೊ ಇದರಲ್ಲಿ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು. ನೀವು ಕಡಿಮೆ ಹೈಟ್ ಬೇಕು ಅಂದ್ರೆ ಕಡಿಮೆ ಹೈಟ್, ಇದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಹೆಚ್ಚು ಕಡಿಮೆ ಇದೆ ನೋಡ್ರಿ. ಇದರಲ್ಲೂ ಹೆಚ್ಚು ಕಮ್ಮಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಇದೆ. ಸೊ ನಿಮ್ಮ ಕುತ್ತಿಗೆಗೆ ತಕ್ಕಾಗಿ ಇದರಲ್ಲೂ ಕೂಡ ವೇರಿ ಆಗುತ್ತೆ. ಚೆನ್ನಾಗಿದೆ ಸರ್ ಇದು. ಇದರಲ್ಲಿ ನಿಮ್ಮಲ್ಲಿ ಜನರಲ್ ಪಿಲ್ಲೋನು ಇದೆಯಾ? ನಾರ್ಮಲ್ ಆಗಿರೋದು? ನಾರ್ಮಲ್ ಪಿಲ್ಲೋ. ಇದು ಶ್ರೆಡೆಡ್ ಲೇಟೆಕ್ಸ್ ಪಿಲ್ಲೋ, ನೀವು ಕೈಯಲ್ಲಿ ಇಟ್ಕೊಂಡಿರೋದು ಶ್ರೆಡೆಡ್ ಲೇಟೆಕ್ಸ್ ಪಿಲ್ಲೋ ಅಂತಾರೆ. ಈಗ ಎಲ್ಲರಿಗೂ ಕಾಂಪ್ಲಿಮೆಂಟರಿ ಹಾಸಿಗೆ ಜೊತೆ ಕಾಂಪ್ಲಿಮೆಂಟರಿ ಹೋಗ್ತಾ ಇರೋದು. ಇದು ಜೊತೆಲಿ ಕೊಟ್ಬಿಡ್ತೀರಾ? ಹೌದು. ಇದಕ್ಕೆ ಸಪರೇಟ್ ಚಾರ್ಜ್ ನಿಮ್ಮ ವೀಕ್ಷಕರಿಗೆ ಅಪ್ಗ್ರೇಡ್ ಮಾಡಿ ಬೇಕಾದ್ರೆ ಈ ಪಿಲ್ಲೋನೇ ಕೊಟ್ಬಿಡ್ಬೋದು. ಅದೇ ಕೊಟ್ಬಿಡ್ತೀರಾ? ಪರವಾಗಿಲ್ಲ ರೀ. ಸೊ ವೀಕ್ಷಕರಿಗೆ, ನಮ್ಮ ವೀಕ್ಷಕರಿಗೆ ಈ ಏನಂತ ಸರ್ವೈಕಲ್ ಪಿಲ್ಲೋ ಅಥವಾ ಅದರಲ್ಲಿ ಇನ್ನೊಂದು ಸ್ಟ್ಯಾಂಡರ್ಡ್ ಪಿಲ್ಲೋನು ಇದೆ, ರೆಗ್ಯುಲರ್ ಪಿಲ್ಲೋ ಶೇಪ್ ಬರುತ್ತೆ. ಯಾವ್ದು ಬೇಕಾದ್ರೂ ಇದರಲ್ಲಿ ಇದು ಶ್ರೆಡೆಡ್ ಲೇಟೆಕ್ಸ್ ಪಿಲ್ಲೋ ಅಂದ್ರೆ ವೇಸ್ಟ್ ಲೇಟೆಕ್ಸ್ ಇರುತ್ತಲ್ಲ, ಅದನ್ನ ಫಿಲ್ ಮಾಡಿರೋದು. ಬಟ್ ತುಂಬಾ ಡಿಫ್ರೆಂಟ್ ಆಗಿದೆ, ಸ್ಮೂತ್ ಆಗಿದೆ. ಆಮೇಲೆ ಇನ್ನೊಂದು ನೋಡಿದೆ ನಾನು ಪಿಲ್ಲೋದಲ್ಲಿ, ಇದೇನು ಸರ್ ಇದು? ವಾಟ್ ಕೈಂಡ್ ಆಫ್ ಪಿಲ್ಲೋ ಇಸ್ ದಿಸ್? ಇದು ವೆಜ್ ಪಿಲ್ಲೋ ಅಂತಾರೆ. ಇದನ್ನ ವೆಜ್ WEDGE. ಓ, ವೆಜ್ ಪಿಲ್ಲೋ. ಓಕೆ. ಈ ಸ್ಲೋಪ್ ಇದೆಯಲ್ಲ, ಈಗ ನೀವು ಕೈ ಆಡಿಸಿದ್ರಲ್ಲ, ಈ ಸ್ಲೋಪ್ ಅಲ್ಲಿ ಅರ್ಧ ಇಂಚಿಗೆ ಲೇಟೆಕ್ಸ್ ಇರುತ್ತೆ. ಇದರಲ್ಲಿ ಬೇಸ್ ಬಂದು ಹೈ ರೆಸಿಲಿಯನ್ಸ್ ಫೋಮ್, ಸ್ವಲ್ಪ ಫರ್ಮ್ನೆಸ್ ಬರೋಕೆ. ಓಕೆ, ಸ್ವಲ್ಪ ಫೋಮ್ ಇರುತ್ತೆ, ಮೇಲ್ಗಡೆ ಲೇಟೆಕ್ಸ್ ಇರುತ್ತೆ ಬ್ಯಾಕ್ ಸಪೋರ್ಟ್ಗೆ. ಈಗ ಕೆಲವರಿಗೆ ಓದೋ ಹವ್ಯಾಸ ಇದ್ರೆ ಅವರ ಮಂಚದಲ್ಲಿ ಹೆಡ್ ರೆಸ್ಟ್ ಏನಿರುತ್ತೆ ಅಲ್ಲಿ ಇದನ್ನ ಹಾಕ್ಬಿಟ್ಟು ಯೂಸ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನಾವು ಕುತ್ಕೊಳ್ಳೋಕೆ ಕಷ್ಟ ವೀಕ್ಷಕರೇ, ಆದ್ರೂ ಕೂಡ ತೋರಿಸ್ತೀವಿ. ಓಕೆ ಓಕೆ, ನೋಡಿ ಈ ತರ. ಸೊ ಕುತ್ಕೊಂಡು ಓದ್ಬೇಕಾದ್ರೆ ನಾವು ಇದನ್ನ ತೆಗೆದ್ವಿ ಅನ್ಕೊಳ್ಳಿ, ನಾವು ನಮ್ಮ ಬ್ಯಾಕ್ ಸ್ಟ್ರೇಟ್ ಆಗುತ್ತೆ. ಹೌದು, ಹಿಂಗೆ. ಬಟ್ ಇದಿದ್ರೆ ವಿತೌಟ್ ಬ್ಯಾಕ್ ಸಪೋರ್ಟ್ ನೀವು ತುಂಬಾ ಹೊತ್ತು ಕೂತ್ಕೋಬಾರ್ದು. ಆಕ್ಚುಲಿ ಇದು ಬೆಸ್ಟ್. ಇದು ಕಂಫರ್ಟೇಬಲ್ ಆಗಿದೆ. ಏನೋ ಕೆಲಸ ಮಾಡೋದು ಇಲ್ಲ ಬುಕ್ ಓದೋದು ಏನಾದ್ರು ಹವ್ಯಾಸಗಳಿದ್ರೆ ಅದನ್ನ ಮಾಡ್ಕೋಬಹುದು. ದಿಸ್ ಇಸ್ ಬೆಟರ್. ಇದನ್ನ ಯೂಸ್ ಮಾಡಬಹುದು. ಹೌದು, ನಾನು ಆಗ್ಲೇ ಹೇಳ್ದಂಗೆ ಇದು ಸ್ಟ್ಯಾಂಡರ್ಡ್ ಪಿಲ್ಲೋ. ಇದು ಸ್ಟ್ಯಾಂಡರ್ಡ್ ಲೇಟೆಕ್ಸ್ ಸ್ಟ್ಯಾಂಡರ್ಡ್ ಪಿಲ್ಲೋ. ಓಕೆ, ಇದು ಸಿಂಗಲ್ ಬ್ಲಾಕ್, ವೇಸ್ಟ್ ಅಲ್ಲ ತಾನೆ? ಅಲ್ಲಿರೋದು ವೇಸ್ಟ್ ಇಂದ ಮಾಡಿರೋದು. ಇದು ಸಿಂಗಲ್ ಬ್ಲಾಕ್ ಮೋಲ್ಡೆಡ್ ಪಿಲ್ಲೋ. ಇದು ಕಾಂಪ್ಲಿಮೆಂಟರಿ ಕೊಡ್ತೀರಾ ನಮಗೆ ಬೆಡ್ ಜೊತೆ? ನಿಮ್ಮ ವೀಕ್ಷಕರಿಗೆ ನಮ್ಮ ರೆಫರೆನ್ಸ್ ಅಲ್ಲಿ ಬಂದ್ರೆ ಖಂಡಿತ ಇದಕ್ಕೆ ಅಪ್ಗ್ರೇಡ್ ಮಾಡಿ ಕೊಡ್ತೀವಿ. ಕನ್ನಡ ವೀಕ್ಷಕರಿಗೆ ಮಾತ್ರ ಇದು ಅಪ್ಗ್ರೇಡ್ ಆಗುತ್ತೆ. ಸರ್ವೈಕಲ್ ಬೇಕಾದ್ರೆ ಸರ್ವೈಕಲ್ಲು, ಇಲ್ಲ ನಿಮಗೆ ಲೇಟೆಕ್ಸ್ ವೇಸ್ಟ್ ಬೇಕಾದ್ರೆ ಅದು ತಗೊಳ್ಳಿ, ತುಂಬಾ ಸ್ಮೂತ್ ಆಗಿದೆ ಅದು. ಇಲ್ಲ ನಮ್ಗೆ ಸಿಂಗಲ್ ಬ್ಲಾಕ್ ಬೇಕು ಅಂತಂದ್ರೆ ಇದು ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಒಂದ್ಸತಿ ಮುಟ್ ನೋಡಿದ್ರೆ ಬಹಳ ಖುಷಿ ಪಡ್ತೀರಾ. ಸರ್, ಈಗ ಸೆಕ್ಷನ್ ಎಲ್ಲ ಮುಗೀತು, ಫಸ್ಟ್ ಫ್ಲೋರ್ಗೆ ಹೋಗ್ಬಂದ್ಬಿಡ ಅಥವಾ ಇನ್ನೇನಾದ್ರೂ ಇದೆಯಾ? ಇಲ್ಲಿದೆ, ಬನ್ನಿ. ಇದು ಸೋಫಾ
ಬ್ಯಾಕ್ ಸಪೋರ್ಟ್ ಇದೆ, ಓ ಸೋಫಾಗೆ ಹಾಕ್ತಾರ? ಹಾಕ್ಬೋದು. ದಿವಾನ್ ಇದೆ, ಹಾಂ ಹಾಂ, ಸಿಂಥೆಟಿಕ್ ಫೋಮ್ ಹಾಕಕ್ ಬದಲು ಲೇಟೆಕ್ಸ್ ಹಾಕ್ಬೋದು. ಹಾಕ್ಬೋದಾ? ಅಂದ್ರೆ ಇದನ್ನ ಇಂಡಿವಿಜುವಲ್ ಆಗಿ ಸೇಲ್ ಮಾಡ್ತೀರಾ? ಇಂಡಿವಿಜುವಲ್ ಆಗಿ ಸೇಲ್ ಮಾಡಿ. ಪಿಲ್ಲೋಗಳು ನಿಮ್ಮ ಹತ್ರ ಇದಂತ ಅಲ್ಲ, ಓವರ್ ಆಲ್ ಆಗಿ ಪಿಲ್ಲೋಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ? ಪಿಲ್ಲೋಗಳು ನಮ್ಮಲ್ಲಿ ಸ್ಟಾರ್ಟಿಂಗ್ ರೇಂಜು 1490 1499 ಸ್ಟಾರ್ಟ್. ಓಕೆ, ಸೊ ಅಲ್ಲಿಂದ ಬೇರೆ ಬೇರೆ ರೇಂಜಸ್ ಆಪ್ಷನ್ಸ್ ಇದೆ. ಇದು ಬಂದ್ಬಿಟ್ಟು ನಮ್ಮ ಸೋಫಾಗೆ ಹಾಕೋದಕ್ಕೆ ಒಳ್ಳೆ ಸೋಫಾ ತಂದಿದ್ದೀರಾ. ಬ್ಯಾಕ್ ಸಪೋರ್ಟ್ ಲೇಟೆಕ್ಸ್ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಸರ್ ಇದಾಯಿತು, ನೆಕ್ಸ್ಟ್ ಯಾವುದಾದ್ರು ಇದೆಯಾ? ಮೇಲೆ ಹೈಬ್ರಿಡ್ ನೋಡ್ಕೊಂಡ್ಬಿಡೋಣ ಬನ್ನಿ ವೀಕ್ಷಕರೇ. ಹೈಬ್ರಿಡ್ ಅಂದ್ರೆ ಬೇರೆ ಏನೋ ಅಲ್ಲ, ನ್ಯಾಚುರಲ್ ಲೇಟೆಕ್ಸ್ ಒಂದು ಲೇಯರ್ ಮಾತ್ರ ಇರುತ್ತೆ ಮೇಲೆ. ಓಕೆ, ಅದ್ರ ಕೆಳಗಡೆ ನಿಮಗೆ ಬೇರೆ ಮಟೀರಿಯಲ್ದು ಬೇಸ್ ಇರುತ್ತೆ. ಈ ನಮ್ಮ ವೆಜ್ ಫಿಲ್ಲೋ ನೋಡಿದ್ವಲ್ಲ ನಾವು, ಆ ಥರ ಅದೇ ಥರ ಅಲ್ವಾ? ಸೂಪರ್, ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡ್ತಾ ಬನ್ನಿ ಒಂದೊಂದಾಗಿ. ಇದರಲ್ಲಿ ಮೊದಲನೇದಾಗಿ ಆರ್ಥೋಕೇರ್ ಅಂತ ಇದೆ. ಇದರಲ್ಲಿ ಮೇಲೆ ಟೆನ್ಸಿಲ್ ಫ್ಯಾಬ್ರಿಕ್ ಇರುತ್ತೆ ವಿತ್ ಆರ್ಗ್ಯಾನಿಕ್ ಕಾಟನ್ ಕ್ವಿಲ್ಟಿಂಗ್, ಎರಡು ಸೈಡ್ ಕ್ವಿಲ್ಟಿಂಗ್ ಇರುತ್ತೆ. ಮೇಲೆ 2 ಇಂಚ್ ಲೇಟೆಕ್ಸ್ ಇರುತ್ತೆ. ಬೇಸ್ ಬಂದು 40 ಡೆನ್ಸಿಟಿ HR ಫೋಮ್. ತುಂಬಾ ಲೇಯರ್ಸ್ ಇಲ್ಲ, 7 ಲೇಯರು 8 ಲೇಯರು ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಏನಿಲ್ಲ. ಇದು ಲೇಟೆಕ್ಸ್ ಅಂತೂ ಬಾಡಿ ಸಪೋರ್ಟ್ ಇದ್ದೇ ಇರುತ್ತೆ. ಓಕೆ, ಕೆಳಗಡೆ ನಿಮಗೆ ಫರ್ಮ್ನೆಸ್ಗೆ ಹೈ ರೆಸಿಲೆನ್ಸ್ ಫೋಮ್ ಇದೆ. ಇಲ್ಲಿ ಫೋಮಲ್ಲಿ ಏನಾದರೂ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ? ಯಾವ ರೀತಿ? ಎಲ್ಲ A ಗ್ರೇಡ್ ಮಟೀರಿಯಲ್ ಯೂಸ್ ಮಾಡ್ತೀವಿ. ಫೋಮಲ್ಲೂ ತುಂಬಾ ವೆರೈಟೀಸ್ ಇದೆ. ನಾವು A ಗ್ರೇಡ್ ಮಟೀರಿಯಲ್ ಯೂಸ್ ಮಾಡ್ತೀವಿ. ಡೆನ್ಸಿಟಿ ಏನಾದರೂ ಮೇಂಟೈನ್ ಮಾಡ್ತಾರೆ? 40 ಡೆನ್ಸಿಟಿ. ಮಾರ್ಕೆಟ್ ಅಲ್ಲಿ 32 ಡೆನ್ಸಿಟಿನೇ ಮ್ಯಾಕ್ಸಿಮಮ್ ಸಿಗೋದು. ನಮ್ದು 40 ಡೆನ್ಸಿಟಿ ಸಿಗುತ್ತೆ. ಓಕೆ, ವಿತ್ ನ್ಯಾಚುರಲ್ ಲೇಟೆಕ್ಸ್. ಆರ್ಥೋಕೇರ್. ಓಕೆ, ಯಾವ ಸೈಜ್ ಕೊಡ್ತೀರಾ? ಏನು ಕತೆ ಸರ್ ಇದರಲ್ಲಿ ನಿಮ್ಗೆ ಎಲ್ಲ ಸೈಜು ಸಿಕ್ಬಿಡುತ್ತೆ. ಸಿಂಗಲ್, ಡಬಲ್, ಕ್ವೀನು, ಕಿಂಗು, ಮತ್ತೆ ಕಸ್ಟಮೈಸೇಷನ್ ಇದೆ. ಎಸ್, ನೆಕ್ಸ್ಟ್ ಸರ್, ನೆಕ್ಸ್ಟ್ ಮಾಡೆಲ್. ನೆಕ್ಸ್ಟ್ ಇದು ಬೇಸಿಕ್ ಮಾಡೆಲ್, ಆರ್ಥೋ ಬ್ಯಾಕ್. ಓಕೆ, ಹೇಳಿ ಸರ್, ಇದ್ರ ಎಕ್ಸ್ಪ್ಲೇನ್ ಮಾಡಿ. ಇದರಲ್ಲಿ ನಿಮಗೆ ಮೇಲ್ಗಡೆ ಪ್ರೀಮಿಯಂ ಕಾಟನ್ ಕ್ವಿಲ್ಟಿಂಗ್ ಬರುತ್ತೆ, ಕೆಳಗಡೆನೂ ಅಷ್ಟೇ. ಆರ್ಗ್ಯಾನಿಕ್ ಸರ್ಟಿಫೈಡ್ ಅಲ್ಲ. ಸರಿ, ಇದು ಜನರಲ್ ಕಾಟನ್ ಕ್ವಿಲ್ಟಿಂಗ್. 1 ಇಂಚ್ ಲೇಟೆಕ್ಸ್, 1 ಇಂಚ್ ಸಾಫ್ಟ್ ಫೋಮು, ಬೇಸ್ ಬಂದು ರೀಬಾಂಡೆಡ್ ಫೋಮ್. ಇದು ಸ್ವಲ್ಪ ಫರ್ಮ್ ಮ್ಯಾಟ್ರಸ್, ಫಾರ್ಮ್ ಆಗಿರುತ್ತೆ. ಹೌದು. ಓಕೆ, ಆರ್ಥೋಕೇರ್ ಬಂದು ಮೀಡಿಯಂ ಕಂಫರ್ಟ್, ಅಂದ್ರೆ ತುಂಬಾ ಹಾರ್ಡ್ ಅಲ್ಲ, ತುಂಬಾ ಸಾಫ್ಟ್ ಅಲ್ಲ. ಗೊತ್ತಾಯ್ತು, ಮೀಡಿಯಂ ಕಂಫರ್ಟ್. ಇದು ಸ್ವಲ್ಪ ಸಾಫ್ಟರ್ ಸೈಡ್ ಅಲ್ವಾ ಸರ್? ಹೌದು. ಓಕೆ, ಇದು ಸರ್ ಸಾಮ್ಯ ಅಂತನಾ? ಸಾಮ್ಯ ಅಂತ. ಓಕೆ, ಇದು ಬಂದು ಲೇಟೆಕ್ಸ್ ವಿತ್ ಕಾಯರ್. ಲೇಟೆಕ್ಸ್ ವಿತ್ ಕಾಯರಾ? ಹೌದು. ವಾಟ್ ಇಸ್ ದ ಬೆನಿಫಿಟ್ ಆಫ್ ಕಾಯರ್? ಕಾಯರ್ ಅನ್ನ ಯಾಕೆ ಯೂಸ್ ಮಾಡ್ತೇವೆ ನಾವು? ಕಾಯರ್ ಅನ್ನೋದು ನ್ಯಾಚುರಲ್, ಲೇಟೆಕ್ಸು ನ್ಯಾಚುರಲ್. ಮತ್ತೆ ಸ್ವಲ್ಪ ಲೇಟೆಕ್ಸ್ ಅಲ್ಲೇನೆ ತುಂಬಾ ಹಾರ್ಡ್ ಮ್ಯಾಟರ್ಸ್ ಬೇಕು ಅನ್ನೋರಿಗೆ ಸಾಮ್ಯ ಇಸ್ ದ ರೈಟ್ ಚಾಯ್ಸ್ ಅಂತೀರಾ? ದಿಸ್ ಇಸ್ ದ ಹಾರ್ಡ್ ಒನ್ ಅಲ್ವಾ? ಎಸ್ಪೆಷಲಿ ಓಲ್ಡ್ ಏಜ್ ಪರ್ಸನ್ಸ್ಗೆ ಚೆನ್ನಾಗಿದೆ. ಕೆಲವರಿಗಂತೂ ಕಾಯರು ಮತ್ತೆ ಗಟ್ಟಿ ಬೇಸ್ ಇರುವಂತದ್ದೇ ಹಾಸಿಗೆಗಳು ಹುಡುಕ್ತಿರ್ತಾರೆ. ಅಂತವ್ರಿಗೆ ಇದು ಸೊ ಸಾಮ್ಯ ಅಂತಲ್ವಾ ಸರ್? ಸಾಮ್ಯ. ನಿಮಗೆ ಮೇಲೆ ಅಲೋವೆರಾ ಫ್ಯಾಬ್ರಿಕ್ ವಿತ್ ಆರ್ಗ್ಯಾನಿಕ್ ಕಾಟನ್ ಕ್ವಿಲ್ಟಿಂಗ್ ಬರುತ್ತೆ ಎರಡು ಸೈಡ್. ಫಸ್ಟ್ ಲೇಯರ್ ಸಾಫ್ಟ್ ಲೇಟೆಕ್ಸ್ ಇರುತ್ತೆ, 65 ಡೆನ್ಸಿಟಿ. ಒಂದು ಲೇಯರ್ ರಬ್ಬರೈಸ್ ಕಾಯರ್ ಇರುತ್ತೆ. ಯೂಶಲಿ ಕಾಯರ್ ಏನಾಗುತ್ತೆ ಅಂದ್ರೆ ರೌಂಡ್ ಆಗಿರುತ್ತಲ್ಲ, ಮೇಲೆ ಹೊರಳಾಡಿ ಅದೆಲ್ಲ ಒಂದ್ ಸೈಡ್ಗೆ ಬಂದು ಒಂಥರ ಸ್ಯಾಗಿಂಗ್ ಇಶ್ಯೂಸ್ ಆಗುತ್ತೆ. ಹಂಗಾಗಿ ಅದನ್ನ ರಬ್ಬರೈಸ್ ಮಾಡಿರ್ತಾರೆ. ಮತ್ತೆ ಮಧ್ಯದಲ್ಲಿ 2 ಇಂಚ್ 110 ಡೆನ್ಸಿಟಿ ಲೇಟೆಕ್ಸ್ ಇರುತ್ತೆ, ನಾವು ಅವನ್ನೆಲ್ಲ ನೋಡಿದ್ವಲ್ಲ. ಮತ್ತೆ ಕೆಳಗಡೆ ಕಾಯರ್ ಇದೆ. ಹಾಗಾಗಿ ಓವರ್ ಆಲ್ ಇದು ಕಂಫರ್ಟ್ ಬಂದು ಹಾರ್ಡ್ ಇದು. ಹೌದು. ಓಕೆ, ಸೊ ಪರ್ಟಿಕ್ಯುಲರ್ಲಿ ಫಾರ್ ಸಮ್ ಪರ್ಸನ್ಸ್ ಓನ್ಲಿ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಓಕೆ, ಸೊ ವೆರಿ ನೈಸ್. ಇದರಲ್ಲಿ ಕೂಡ ನಿಮಗೆ ಎಲ್ಲ ಸೈಜು ಅವೈಲಬಲ್ ಇದೆ, ಸಿಂಗಲ್, ಡಬಲ್, ಕ್ವೀನು, ಕಿಂಗು. ಮತ್ತೆ ಇದು ಸಿಗೋದು 2 ಥಿಕ್ನೆಸ್, 5 ಮತ್ತೆ 6. 2 ಇಂಚಸ್, 2 ಥಿಕ್ನೆಸ್. ತುಂಬಾ ದಪ್ಪ ಹಾಸಿಗೆಗಳು ಸಿಗಲ್ಲ. ಇರೋದೇನು ಇದೇನಿದು? ಇದು ಲೇಟೆಕ್ಸ್ ಟಾಪರ್ಸ್ ಅಂತಾರೆ ಇದನ್ನ. ಲೇಟೆಕ್ಸ್ ಟಾಪರ್ಸ್? ಹೌದು. ದಪ್ಪ ಏನಿದ್ರದ್ದು ಎಷ್ಟು ಬರುತ್ತೆ? ಇದು 1 ಇಂಚ್ ಮತ್ತೆ 2 ಇಂಚ್ ಅಲ್ಲಿ ಅವೈಲಬಲ್ ಇದೆ. 2 ಆಪ್ಷನ್ಸ್ ಇದೆ. 2 ಆಪ್ಷನ್ ಸಿಗುತ್ತೆ. 2 ಇಂಚ್ ತಾನೇ ಇದೆ? ಹೌದು. ಇದು 90 ಡೆನ್ಸಿಟಿ, ಸ್ವಲ್ಪ ಮೀಡಿಯಂ ಫರ್ಮ್ ಬರುತ್ತೆ. ಓಕೆ, ಇದು ಸಾಫ್ಟ್ ಆಗಿದೆ ನೋಡಿ, ತುಂಬಾ ಸಾಫ್ಟ್ ಆಗಿದೆ ಇದು. ಇದು 65 ಡೆನ್ಸಿಟಿ. 65 ಡೆನ್ಸಿಟಿ ಹೇಗೆ ವರ್ಕ್ ಆಗುತ್ತೆ ಇದು? ಈಗ ಕೆಲವರು ಹಾಸಿಗೆ ತಗೊಂಡ್ಬಿಟ್ಟಿರ್ತಾರೆ, ಅದೇ ಮುಂಚೆ ನಾವು ಡಿಸ್ಕಸ್ ಮಾಡೋದಲ್ಲ, ಆ ಥರ ರೀಸೆಂಟ್ ಆಗಿ ತಗೊಂಡ್ಬಿಟ್ಟಿದ್ದೀವಿ, ದುಡ್ಡು ಕೊಟ್ಟು ಮತ್ತೆ ಹಾಸಿಗೆ ತಗೊಳ್ಬೇಕು ಅಂದ್ರೆ ಮತ್ತೆ ಇನ್ವೆಸ್ಟ್ ಮಾಡಬೇಕು, ಅಷ್ಟೆಲ್ಲ ಇದಿಲ್ಲ. ಆವಾಗ ಅವ್ರು ರಿಯಲೈಸ್ ಆಗಿರುತ್ತೆ ಸ್ವಲ್ಪ ದುಡ್ಡು ಜಾಸ್ತಿ ಆಗಿದ್ರು ಪರವಾಗಿಲ್ಲ, ಲೇಟೆಕ್ಸ್ ಹಾಸಿಗೆ ತಗೊಂಡ್ಬಿಡ್ಬೇಕಾಗಿತ್ತು ಅಂತವ್ರಿಗೋಸ್ಕರ ಇದು. ಹೆಂಗ್ ವರ್ಕ್ ಆಗ್ತದೆ ಈಗ? ಸೊ ನಮ್ದು ಇರೋ ಮ್ಯಾಟ್ರಸ್ ಅನ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ಬೋದು. ಈಗ ನಿಮ್ಮ ಹಾಸಿಗೆಗಳಲ್ಲಿ ಹಾರ್ಡ್ ಮ್ಯಾಟ್ರಸ್ ಇದ್ರೆ, ಗಟ್ಟಿತನದಿಂದ ನಿಮ್ಗೆ ಅನ್ಕಂಫರ್ಟಬಲ್ ಇದ್ರೆ ಇದನ್ನ ಹಿಂಗೆ ಹಾಕ್ಬಿಡ್ಬೋದು. ಮತ್ತೆ ಇದರಲ್ಲಿ ಈ ತರ ಎಲಾಸ್ಟಿಕ್ ಇರುತ್ತೆ, ಲಾಕಿಂಗ್ ಮೆಕ್ಯಾನಿಸಮ್ ಇದೆಯಾ? ನಿಮ್ಮ ಎಕ್ಸಿಸ್ಟಿಂಗ್ ಮ್ಯಾಟ್ರಸ್ ಕಾರ್ನರ್ಗೆ ಲಾಕ್ ಆಗ್ಬಿಡುತ್ತೆ. ಓಕೆ. ಇದು ಸರ್ದಾಡಲ್ಲ ಆ ಕಡೆ ಈ ಕಡೆ ಅಲ್ವಾ? ಯೂಶಲಿ ಸರ್ದಾಡಲ್ಲ ಇದು, ಯಾಕಂದ್ರೆ ಹೆವಿ ಇರುತ್ತೆ ಲೇಟೆಕ್ಸ್. 2 ಇಂಚ್ ಆದ್ರೂ ಭಾರ ಇರುತ್ತೆ, ಹೆವಿ ಇರುತ್ತಲ್ವ ಸರ್ ಇದು? ನೋಡಿ ನಮ್ಗೆ ಆ ಫೀಲ್ ಸಿಕ್ಬಿಡುತ್ತಲ್ವ ಸರ್ ಇದರಿಂದ? ಕಂಫರ್ಟ್ ಸಿಗುತ್ತೆ. ಬೆಟರ್ ಸರ್ ಇದು. ಹೀಟಿಂಗ್ ಇಶ್ಯೂಸ್ ಇದೆ, ತುಂಬಾ ಹಾರ್ಡ್ ಅನ್ಕಂಫರ್ಟಬಲ್ ಇದೆ, ಆ ಥರದವ್ರಿಗೆ
ಟಾಪರ್ ಬೆಟರ್ ಅಂತ ಹೇಳ್ತೀರಾ. ಸೊ ನೋಡಿ ಮತ್ತೆ ಕೆಲವು ವೀಕ್ಷಕರು ಅಂದ್ರೆ ಕಸ್ಟಮರ್ ಕೇಳ್ತಾರೆ, ಈಗ ನಾವು ಸ್ಪ್ರಿಂಗ್ ಮ್ಯಾಟ್ರಸ್ ತಗೊಂಡ್ಬಿಟ್ಟಿದೀವಿ, ಅದು ಒಂದ್ ಕಡೆ ಉಬ್ಬು ತಗ್ಗು ಆಗಿದೆ, ಈ ತರದ್ದು ಅದಕ್ಕೆ ಟಾಪರ್ ಯೂಸ್ ಮಾಡ್ಬೋದಾ? ಮಾಡಂಗಿಲ್ಲ, ಮಾಡಬಾರ್ದು. ಈಗ ಎಕ್ಸಿಸ್ಟಿಂಗ್ ಮ್ಯಾಟ್ರಸ್ ಹಳ್ಳ ಬಿದ್ದಿದ್ರೆ ಈ ಟಾಪರ್ ಹಾಕೋದ್ರಿಂದ ಅದೂ ಅದೇ ಶೇಪ್ ತಗೊಳುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ. ಸೊ ಅದ್ರದ್ದು ಏನು ನಿಮಗೆ ಉಪಯೋಗ ಆಗಲ್ಲ, ಬೆನಿಫಿಟ್ ಸಿಗಲ್ಲ. ದುಡ್ಡು ಕೊಟ್ಟು ಇದು ತಗೊಂಡು ಇದು ವೇಸ್ಟ್ ಆಗುತ್ತೆ. ಸೊ ದಯವಿಟ್ಟು ಸ್ಯಾಗ್ ಆಗಿರೋ ಹಾಸಿಗೆಗಳಿಗೆ ಟಾಪರ್ ಯೂಸ್ ಮಾಡಬೇಡಿ. ಸೊ ಹೊಸ ತಗೊಂಡಿದೀವಿ, ನಮಗೆ ಲೇಟೆಕ್ಸ್ ಬೆನಿಫಿಟ್ ಫ್ಲಾಟ್ ಆಗಿರ್ಬೇಕು, ಅನ್ಕಂಫರ್ಟಬಲ್ ಇದೆ ಅಥವಾ ಹೀಟಿಂಗ್ ಇಶ್ಯೂಸ್ ಇದೆ ಅಂದ್ರೆ ಟಾಪರ್ ಹಾಕೋಬಹುದು. ಇದರಲ್ಲಿ ಎರಡು ಅದೇ ನಮ್ಮ ಮುಂಚೆ ಹೇಳ್ದಂಗೆ ಕಂಫರ್ಟ್ ಸಿಗುತ್ತೆ. ಒಂದು ಮೀಡಿಯಂ ಕಂಫರ್ಟ್ 90 ಡೆನ್ಸಿಟಿ, ಇದೊಂದು ಅದು 65 ಡೆನ್ಸಿಟಿ, ಇದು ಸಾಫ್ಟ್ ಕಂಫರ್ಟ್. ಬಟ್ ಇದು ಸಿಂಗಲ್ ಅಲ್ವಾ? ನಮ್ಗೆ ಡಬಲ್ ಬೇಕಂದ್ರೆ ಡಬಲ್ ಸಿಗುತ್ತೆ. ಆಪ್ಷನ್ ಇದೆಯಾ? ಆಪ್ಷನ್ ಇದೆ, ನಿಮ್ಗೆ ಏನ್ ಸೈಜ್ ಬೇಕು ಮಾಡ್ಕೊಡ್ತೀವಿ, ಸೈಜ್ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಓಕೆ. ಇದ್ರಲ್ಲಿ ಇನ್ನ ದಪ್ಪ ಏನಾದ್ರು ಮಾಡ್ಕೊಡ್ಬೋದಾ? 1 ಇಂಚ್ 2 ಇಂಚ್? 1 ಇಂಚ್ 2 ಇಂಚ್ ಟಾಪರ್ದು ಯೂಸೇಜ್ ಅಷ್ಟೇನೆ, ಇಲ್ಲಾಂದ್ರೆ ಬೆಡ್ ಆಗ್ಬಿಡುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಸೈಜ್ ಮಾತ್ರ ಎನಿ ಸೈಜ್ ಮಾಡ್ಕೊಡ್ಬೋದು, ಅವೈಲೇಬಲ್ ಇದೆ. ಸೂಪರ್ ಸರ್. ಸರ್ ಏನಿದು, ಇದ್ರ ಬಗ್ಗೆ ಹೇಳಿ. ಇದು ನೀವು ನೆಕ್ ಬ್ಯಾಂಡ್ ನಿಮ್ಗೆ ಗೊತ್ತು, ಟ್ರಾವೆಲ್ ಅಲ್ಲಿ ಯೂಸ್ ಮಾಡೋದಿದೆ ಸ್ಪೆಷಲಿ. ಇದರ ಸ್ಪೆಷಾಲಿಟಿ ಅಂದ್ರೆ ಇದು ಲೇಟೆಕ್ಸ್ ಅಲ್ಲಿ ಮಾಡಿರೋದು. ಇದನ್ನು ಲೇಟೆಕ್ಸ್ ಅಲ್ಲಿ ಮಾಡಿದ್ದೀರಾ? ಹಾಕೊಳ್ಳಿ. ಓಹೋ, ನೋಡಿ ಇಲ್ಲಿ ಲಾಕ್ ಆಗ್ಬಿಟ್ರೆ ನಿಮ್ಗೆ ಆರಾಮಾಗಿ ಹಿಂಗೆ ಕೂತಾಗ ಹಿಂಗೆ ಕುತ್ತಿಗೆ ಸಪೋರ್ಟ್ ಸಿಗುತ್ತಲ್ವಾ ಸರ್? ನಮಗೆ ನೆಕ್ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹೌದು. ಇದನ್ನು ನೆಕ್ ಇದರಲ್ಲೇ ಮಾಡ್ಬಿಟ್ಟಿದ್ದೀರಾ? ಕಂಪ್ಲೀಟ್ ಲೇಟೆಕ್ಸ್ ಇದು. ಕೊಡಿ ಸರ್ ಇಲ್ಲಿ. ಓ, ಇದು ಜಿಪ್ಪಿಟ್ಟಿದ್ದೀರಾ? ನೋಡ್ಕೋಬಹುದು ನಾವು. ನೋಡಿ, ಇದು ಹೋಲ್ ಹಾಕ್ಬಿಟ್ಟಿದ್ರೆ ಇದರಲ್ಲಿ. ಅದು ಮೋಲ್ಡ್ ಅಲ್ಲಿ ಬಂದೇ ಬರುತ್ತೆ. ಓಕೆ. ಲೇಟೆಕ್ಸ್ ಮೋಲ್ಡ್ ಇರುತ್ತಲ್ಲ. ಸರ್, ಇಷ್ಟೊತ್ತು ವಿಡಿಯೋ ನೋಡ್ಕೊಂಡ್ ಬಂದ್ವಿ. ನಿಜವಾಗ್ಲೂ ಒಂದು ಕಂಫರ್ಟ್ ಬೇಕು ಅನ್ನೋರು ಆಬ್ವಿಯಸ್ಲಿ ಫುಲ್ ವಿಡಿಯೋಸ್ ನೋಡಿರ್ತಾರೆ. ಸೊ ಫೈನಲ್ ಆಗಿ ನಾನು ಕೇಳುವಂಥದ್ದು, ಲೈಕ್ ಯಾರಾದರೂ ಬೈ ಮಾಡಬೇಕು ಅಂತಂತಂದ್ರೆ ಬುಕಿಂಗ್ಸ್ ಏನಾದರೂ ಇರುತ್ತಾ? ಇಮಿಡಿಯೇಟ್ ಬೈ ಸ್ಟಾಕ್ಸ್ ಇರುತ್ತಾ ಸರ್ ನಿಮ್ಮ ಹತ್ರ? ನಮ್ಮದು ಆ್ಯಕ್ಚುಲಿ ಮೇಡ್ ಟು ಆರ್ಡರ್ ಪ್ರಾಡಕ್ಟ್. ನೀವು ಅಮೆಝಾನಲ್ಲಿ ತೊಗೊಂಡ್ರು ಅಷ್ಟೇ, ಡೈರೆಕ್ಟಾಗಿ ತೊಗೊಂಡ್ರು ಅಷ್ಟೇ, ಯಾವುದು ರೆಡಿ ಇರಲ್ಲ, ಎಲ್ಲ ಮೇಡ್ ಟು ಆರ್ಡರ್ ಇರುತ್ತೆ. ನೀವು ಅಮೆಝಾನ್ ಅಲ್ಲೂ ಎಕ್ಸಿಸ್ಟಿಂಗ್ ಇದೆ, ಅಲ್ಲಿಂದ ಬೈ ಮಾಡ್ಬೋದು. ಹೌದು, ಸ್ಟಾರ್ಟಿಂಗ್ ಇಂದ ಫಸ್ಟ್ ನಾವು ಶುರು ಮಾಡಿದ್ದೆ ಅಮೆಝಾನ್ ಇಂದ. ಓಕೆ. ಆಮೇಲೆ ಡೆಲ್ಲಿ ಶೋರೂಮ್ ಆಯ್ತು, ಆಮೇಲೆ ಬ್ಯಾಂಗ್ಳೂರ್ ಶೋರೂಮ್ ಆಯ್ತು. ಈಗ 2 years ಬ್ಯಾಕ್ ಚೆನ್ನೈಲಿ ಒಂದು ಸ್ಟೋರ್ ಓಪನ್ ಮಾಡಿ. ಚೆನ್ನೈಲೂ ಅವೈಲೇಬಲ್ ಇದೀವಿ. ತಮಿಳ್ನಾಡು ಕಡೆಯವರು ಯಾರಾದರೂ ಇದ್ರೆ ನಮ್ಮ ಕನ್ನಡಿಗರು ಅಲ್ಲೂ ತಗೋಬಹುದು. ಬೆಂಗಳೂರು, ಡೆಲ್ಲಿ, ಚೆನ್ನೈ ಎಲ್ಲ ಕಡೆ ಫಿಸಿಕಲ್ ಔಟ್ಲೆಟ್ ಇದೆ. ಬಟ್ ಸರ್ವಿಸ್ ಅಕ್ರಾಸ್ ಇಂಡಿಯಾ ಮಾಡ್ತೀವಿ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲೇ ಇದ್ರು ನಿಮಗೆ ಡೆಲಿವರಿ ಆಗ್ಬಿಡುತ್ತೆ. ಮತ್ತೆ ಏನೇ ಇಶ್ಯೂಸ್ ಬಂದ್ರು ಸರ್ವಿಸು ಇರುತ್ತೆ. ನಮ್ದು ಸೇಫ್ ಎಕ್ಸ್ಪ್ರೆಸ್ ಮತ್ತೆ ಬ್ಲೂ ಡಾಟ್ ಕೊರಿಯರ್ ಟೈಪ್ ಇದೆ. ಸೊ ಡೆಲಿವರಿ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದರೆ ಪಿಕಪ್ ಎರಡೂ ಅರೇಂಜ್ ಮಾಡ್ಕೊಡ್ತೀರಾ? ಓಕೆ. ನಾನು ಕೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ಆರ್ಡರ್ ಇದೆಯಾ ಅಥವಾ ಡೈರೆಕ್ಟ್ ಸಿಗುತ್ತಾ? ಮೇಡ್ ಟು ಆರ್ಡರ್ ಇದು. 9 ರಿಂದ 12 ದಿವಸ ವೇಟಿಂಗ್ ಟೈಮ್ ಇರುತ್ತೆ. ಯಾಕೆಂದ್ರೆ ಫ್ರೆಶ್ ಆಗಿ ಮಾಡಿ ಕಳಿಸೋದು. ಇದು ಯಾವುದು ರೆಡಿಯಾಗಿ ಇಟ್ಟಿರಲ್ಲ. ಯಾಕಂದ್ರೆ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಆರ್ಗ್ಯಾನಿಕ್ ಸರ್ಟಿಫೈಡ್ ಫ್ಯಾಬ್ರಿಕ್ ಇರುತ್ತೆ, ನ್ಯಾಚುರಲ್ ಕಲರ್ ಇರುತ್ತೆ, ಯಾವುದೇ ರೀತಿ ಕಲೆ ಗಿಲೆ ಆಗಬಾರ್ದು ಅಂತ ಹೇಳಿ ಫ್ರೆಶ್ ಆಗಿ ಮಾಡಿ ಫ್ರೆಶ್ ಆಗಿ ಕಳಿಸ್ಕೊಡ್ತೀವಿ. ಓಕೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ನಮ್ದು ಯಾವುದೇ ಹಾಸಿಗೆನೂ ವ್ಯಾಕ್ಯೂಮ್ ಆಗಲ್ಲ. ವ್ಯಾಕ್ಯೂಮ್ ಅಂದ್ರೆ ಡೆಲಿವರಿ ಟೈಮಲ್ಲಿ ಇದನ್ನ ಕಂಪ್ರೆಸ್ ಮಾಡಿಬಿಟ್ಟು ರೋಲ್ ಮಾಡಿ ಕಳಿಸ್ತಾರೆ. ಓಕೆ. ಆಮೇಲೆ ನೀವು ಕವರ್ ಕಟ್ ಮಾಡಿದಾಗ ಅದು ಉಬ್ಕೊಳ್ಳುತ್ತೆ. ಅದ್ರ 2 ರೀಸನ್ ಇಂದ ಮಾಡಲ್ಲ. ಯಾಕೆ ಮಾಡಲ್ಲ? ಒಂದು, ನಮ್ಮಲ್ಲಿ ಎಲ್ಲ ಹಾಸಿಗೆಲ್ಲೂ ಕ್ವಿಲ್ಟಿಂಗ್ ಇರೋದ್ರಿಂದ ಇದನ್ನ ವ್ಯಾಕ್ಯೂಮ್ ಮಾಡೋದು ಕಷ್ಟ ಆಗಲ್ಲ. ಎರಡನೇ ರೀಸನ್, ಲೇಟೆಕ್ಸ್ ಅಲ್ಲಿ ಮೈನ್ಯೂಟ್ ಪೋರಸ್ ಇರುತ್ತೆ. ಈಗ ಬ್ರೆಡ್ ಕಟ್ ಮಾಡಿದ್ರೆ ಒಳಗಡೆ ಹೆಂಗ್ ಪೋರಸ್ ಇರುತ್ತಲ್ಲ, ಆ ತರ ಲೇಟೆಕ್ಸ್ ಅಲ್ಲೂ ಇರುತ್ತೆ. ಅದರಿಂದನೇ ಬ್ರೀದಬಿಲಿಟಿ ಬರೋದು, ಮತ್ತೆ ಹೀಟ್ ಅಬ್ಸಾರ್ಪ್ಷನ್ ಆಗುತ್ತೆ. ಇದನ್ನ ವ್ಯಾಕ್ಯೂಮ್ ಮಾಡಿದಾಗ ಆ ಪೋರಸ್ ಏನಾದ್ರೂ ಡ್ಯಾಮೇಜ್ ಆದ್ರೆ ನಿಮಗೆ ಸ್ಯಾಗಿಂಗ್ ಇಶ್ಯೂಸ್ ಬೇಗ ಬರುತ್ತೆ. ಸೊ ಆ 2 ರೀಸನ್ ಇಂದ ನಾವು ವ್ಯಾಕ್ಯೂಮ್ ಮಾಡಲ್ಲ. ಸೊ ಹೆಂಗೆ ನ್ಯಾಚುರಲ್ ಆಗಿತ್ತು ಹಂಗೆ ಯಾವ ಸೈಜ್ ಅಲ್ಲಿ ನೀವು ಆರ್ಡರ್ ಮಾಡಿರ್ತೀರೋ ಅದೇ ಸೈಜ್ ಅಲ್ಲಿ 3 to 4 ಲೇಯರ್ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತೀವಿ. ಆಲ್ ವೆದರ್ ಪ್ರೂಫ್ ಪ್ಯಾಕಿಂಗ್ ಇರುತ್ತೆ. ಒಳ್ಳೆ ಪ್ರಾಪರ್ ಪ್ಯಾಕಿಂಗ್ ಇರುತ್ತೆ. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ಒಂದು ಒಳ್ಳೆ ವಸ್ತು ಬೇಕು ಅಂದ್ರೆ ಒಂದು 2 ದಿನ ವೇಟ್ ಮಾಡಲೇಬೇಕು, ಆಬ್ವಿಯಸ್ಲಿ ಹೇಳ್ತೀನಿ. ಅಂಡ್ ಇವಾಗ ಯಾರಾದ್ರೂ ಇಲ್ಲಿ ಬರಬೇಕು, ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಎಲ್ಲಿದೆ ಇದು ಶೋರೂಮ್ ಅಡ್ರೆಸ್ ಹೇಳಿ? ನಮ್ಮ ಶೋರೂಮು ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ, ಅಡ್ಜಾಯ್ನಿಂಗ್ ಬಿಲ್ಡಿಂಗು. ಬಿ ಸೈಡ್ ಎಕ್ಸಿಟ್ ಇಂದ ನೀವು ಆಚೆ ಬಂದ್ರೆ ಸೊಗಡು ಅಂತ ಒಂದು ಹೋಟೆಲ್ ಇದೆ. ಆ ಹೋಟೆಲ್ ಹಿಂಭಾಗನೇ ನಮ್ಮ ಔಟ್ಲೆಟ್ ಇದೆ. ತುಂಬಾ ಫೇಮಸ್ ಸೊಗಡು ಹೋಟೆಲ್, ವೆಸ್ಟ್ ಆಫ್ ಕಾರ್ಡ್ ರೋಡ್. ಬಿ ಸೈಡ್ ಎಕ್ಸಿಟ್ ಆಗ್ತಿದ್ದಂಗೆ ಪಕ್ಕದಲ್ಲೇ ಇದೆ ಅಂತ ಹೇಳ್ಬೋದು. ಮೇನ್ ಆಗಿ ನವರಂಗ್ ಥಿಯೇಟರ್ ಯಾರಿಗೆ ಗೊತ್ತು, ಅದ್ರ ಪಕ್ಕದಲ್ಲೇ ಇರುವಂತದ್ದು. ನಾನು ನಿಮ್ಗೆ ಲೊಕೇಶನ್ ಕೊಟ್ಟಿರ್ತೀನಿ, ಗೂಗಲ್ ಅಲ್ಲಿ ಡ್ರೀಮ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಆರಾಮಾಗಿ ಲೊಕೇಶನ್ ಕೂಡ ಸಿಕ್ಬಿಡುತ್ತೆ. ಟೈಮಿಂಗ್ಸ್ ಏನ್ ಸರ್ ಇಲ್ಲಿ? ಯೂಶಲಿ ನಾವು ಟ್ಯೂಸ್ಡೇ ಟು ಸಂಡೇ ವರ್ಕ್ ಮಾಡ್ತೀವಿ. ಮಂಡೇ ವೀಕ್ಲಿ ಆಫ್ ಇರುತ್ತೆ. 11 to 8 ನಾನು ವರ್ಕ್ ಮಾಡ್ತೀನಿ. 11 to 8 ಬೆಳಗ್ಗೆ 11 ರಿಂದ ರಾತ್ರಿ 8 ಗಂಟೆವರೆಗೂ. ಸೂಪರ್ ಸರ್. ಫೈನಲ್ ಆಗಿ ಇಷ್ಟೊತ್ತು ಒಂದು ಹಾಸಿಗೆಗಳನ್ನೆಲ್ಲ ನೋಡ್ಕೊಂಡು ಬಂದವ್ರಿಗೆ, ಇದನ್ನ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಲೇಟೆಕ್ಸ್ ಅನ್ನೋದು ನಿಮಗೆ ತಗೊಳ್ಳುವಾಗ ನಿಮಗೆ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು, ಬಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಈಗ ನಿಮಗೆ ಅವಶ್ಯಕತೆ ಇರುವಂಥದ್ದು ನೀವು ಹೇಗೆ ಇನ್ಸ್ಟಾಲ್ಮೆಂಟಲ್ಲಾದರೂ ತೊಗೋತಿರೋ ಹಾಗೆ ಇದನ್ನು ಇನ್ಸ್ಟಾಲ್ಮೆಂಟಲ್ಲೂ ತೊಗೋಬೋದು.
ನಿಮಗೆ ಇನಿಷಿಯಲಿ ಅದು ಏನಾದರೂ ಜಾಸ್ತಿ ಕಾಸ್ಟ್ಲಿ ಅನ್ಸಿದ್ರೆ ಇನ್ಸ್ಟಾಲ್ಮೆಂಟ್ ಕೂಡ EMI ಫೆಸಿಲಿಟಿ ಕೂಡ ಇದೆ ನಮ್ಗೆ. EMI ಇದೆಯಾ? ಹೌದು, ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನಿಮಗೆ ಒಂದು ಸತಿ ನೀವು ಇನ್ವೆಸ್ಟ್ ಮಾಡಿ ಬಿಟ್ರೆ ಲಾಂಗ್ ಲೈಫ್ ಇರುತ್ತೆ, ಮತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಮತ್ತೆ ಬಾಡಿ ಸಪೋರ್ಟ್, ಮುಖ್ಯವಾಗಿ ನೀವು ಹಾಸಿಗೆ ಮೇಲೆ ಮಲಗಿದಾಗ ಬಾಡಿ ಸಪೋರ್ಟೇ ಇಲ್ಲ ಅಂದರೆ ನೀವು ಒಳ್ಳೆ ನಿದ್ರೆ ಆಗಲ್ಲ ಅಂದರೆ ದಿನಗಳೆಲ್ಲ ವೇಸ್ಟ್. ಕರೆಕ್ಟಾಗಿ ಹೇಳುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ 1/3 ಆಫ್ ದ ಟೈಮ್ ನಾವು ನಿದ್ರೆಲ್ಲೇ ಕಳಿತೀವಿ. ಸೊ ಈಗಿನ ಕಾಲದಲ್ಲಿ ಎಲ್ಲರೂ ಎಜುಕೇಟೆಡ್ ಆಗಿಬಿಟ್ಟಿದ್ದೀರಾ, ಎಲ್ಲರೂ ಊಟದ ಬಗ್ಗೆ ಹೇಗೆ ಎಲ್ಲರೂ ಕೂಡ ಇವಾಗ ಸೇಫ್ಟಿ ಕನ್ಸರ್ನ್ಸ್ ತೋರಿಸ್ತಾ ಇದ್ದೀರಾ. ಒಳ್ಳೆ ಎಣ್ಣೆ ಯೂಸ್ ಮಾಡಬೇಕು, ಒಳ್ಳೆ ಫುಡ್ ಯೂಸ್ ಮಾಡಬೇಕು. ಇವಾಗಂತೂ ಪ್ರತಿದಿನ ನ್ಯೂಸಲ್ಲಿ ಫುಡ್ ಬಗ್ಗೆನೇ ವಿಡಿಯೋ ಬರುತ್ತಿರುತ್ತೆ. ಅಂದಮೇಲೆ ಫುಡ್ಗೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವಿ, ನಿದ್ರೆಗೂ ಅಷ್ಟು ಪ್ರಾಮುಖ್ಯತೆ ಕೊಡಲೇಬೇಕು. ನಾಳೆ ದಿನ ನಿದ್ರೆ ಇಲ್ಲ ಅಂದರೆ ಊಟನೂ ಸೇರಲ್ಲ ನಮಗೆ. ಸೊ ಆದ್ದರಿಂದ ಡೆಫಿನೆಟ್ಲಿ ಆರೋಗ್ಯ ಬೇಕು. ಪ್ರತಿನಿತ್ಯ ನಾವು ಇದೇ ರೀತಿ ಚುರುಕಾಗಿ ಕೆಲಸ ಮಾಡಬೇಕು, ಆರಾಮದಾಯಕ ಇರಬೇಕು, ನೆಮ್ಮದಿ ಬೇಕು. ಯಾವಾಗಲೂ ಹೇಳ್ತೀನಿ ಗೊತ್ತಾ, ನಾನು ಇದ್ರೆ ನೆಮ್ಮದಿಯಾಗಿರ್ಬೇಕು. ಹಾಗೆ ನೆಮ್ಮದಿಯಾಗಿರ್ಬೇಕು ಅಂತಂದರೆ ಡೆಫಿನೆಟ್ಲಿ ಒಂದ್ಸತಿ ಡ್ರೀಮ್ಸಿಗೆ ಬನ್ನಿ. ಲೇಟೆಕ್ಸ್ ಹಾಸಿಗೆಗಳನ್ನು ನೀವು ಸರಿಯಾಗಿ ನೋಡಿ. ಆ್ಯಂಡ್ ಅಷ್ಟೇ ಅಲ್ಲದೆ ನಿಜವಾದ ಲೇಟೆಕ್ಸ್ ಹೌದಲ್ಲ ಅನ್ನೋದಕ್ಕೆ ಇವ್ರ ಹತ್ರ ಸರ್ಟಿಫಿಕೇಶನ್ ಕೂಡ ಇದೆ. ಇದೇ ರೀತಿಯಲ್ಲಿ ತುಂಬ ಜನ ನಾವು ಲೇಟೆಕ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಕಮ್ಮಿ ರೇಟಲ್ಲಿ ಲೇಟೆಕ್ಸ್ ಕೊಡೋರಿದ್ರೆ ಅವ್ರ ಹತ್ರ ಸರ್ಟಿಫಿಕೇಶನ್ ಕೇಳೋದನ್ನು ಮರಿಬೇಡಿ. ನಿಜವಾಗ್ಲೂ ಸರ್ಟಿಫೈ ಹೌದಾ, ಕ್ವಾಲಿಟಿ ಲೇಟೆಕ್ಸ್ ಹೌದಾ ಅನ್ನೋದನ್ನು ತಿಳ್ಕೊಂಡು ಡೆಫಿನೆಟ್ಲಿ ಬೈ ಮಾಡಿ ಅಂತ ಹೇಳ್ತೀನಿ. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಲೇಟೆಕ್ಸ್ ಹಾಸಿಗೆಗಳನ್ನು ಬೆಸ್ಟ್ ಪ್ರೈಸಲ್ಲಿ ಆ್ಯಂಡ್ ಜೊತೆಲಿ ಒಳ್ಳೆ ಕ್ವಾಲಿಟಿಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೂ ನಿಮ್ಮ ವೀಕ್ಷಕರಿಗೂ ನಮ್ಮ ಕಡೆಯಿಂದ ಡ್ರೀಮ್ಸ್ ಇವರ ಕಡೆಯಿಂದ ಅನಂತ ಧನ್ಯವಾದಗಳು ವೀಕ್ಷಕರೇ.